ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಅಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮೀಡಿಯನು ಮತ್ತು ಮೋಡ್ದು ಕ್ವಶನ್ಸು ಯಾವುದು ಲೂಸ್ ಡಾಟಾ ಅಥವಾ ಗ್ರೂಪ್ ಡಾಟಾ ಕೊಟ್ಟಾಗ ಹೆಂಗೆ ಮಾಡೋದು ಎಲ್ಲ ತಿಳ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೀನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೀನ್ ಅಂತ ಅಂದರೆ ಏನು? ಮೀನ್ ಅಂತ ಅಂದರೆ ಆ್ಯಾವ್ರೇಜ್ ಅಷ್ಟೇ, ಸಿಂಪಲ್ಲಾಗಿ. ನಾವೆಲ್ಲ ಆಲ್ರೆಡಿ ಆವ್ರೇಜ್ ಕಲ್ತಿದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಆ್ಯಾವ್ರೇಜಲ್ಲಿ ಏನು ಮಾಡ್ತೀವೋ ಇಲ್ಲಿ ಕೂಡ ಅದೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಮಗೊಂದು ಡಾಟಾ ಕೊಟ್ಟಿದ್ದಾರೆ, ಏನು 56, 57, 59, 68, 75 ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ನಾವು ಆ್ಯಾವ್ರೇಜ್, ಇದಕ್ಕೆ ನಾವು ಮೀನ್ ಕಂಡುಹಿಡಬೇಕು. ಓಕೆ, ಮೀನ್ ಅಂತ ಅಂದರೆ ಆ್ಯಾವ್ರೇಜ್, ಕರೆಕ್ಟ್ ಅಲ್ವ? ಇದಕ್ಕೆ ಮೀನ್ ಕಂಡುಹಿಡಿಬೇಕು ಅಂತ ಅಂದರೆ ಏನು ಮಾಡಬೇಕು ನಾವು? ನಂಬರ್ ಆಫ್ ಅಬ್ಸರ್ವೇಷನ್ಸ್, ಕರೆಕ್ಟ್ ಅಲ್ವಾ? ಮೀನ್ ಅಂತ ಅಂದರೆ ಏನು? ಟೋಟಲ್ ಎಷ್ಟು ಅಬ್ಸರ್ವೇಷನ್ಸ್ ಇದ್ದಾವೆ, ನಂಬರ್ ಆಫ್ ಅಬ್ಸರ್ವೇಷನ್ಸ್, ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಕರೆಕ್ಟ್ ಅಲ್ವಾ? ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಅಂದರೆ ಕೊಟ್ಟಿರೋ ಡಾಟಾನ ಫಸ್ಟ್ ಆ್ಯಡ್ ಮಾಡಿ ಅದನ್ನು ಎಷ್ಟು ಡಾಟಾ ಕೊಟ್ಟಿರೋ ಅದು ಅಷ್ಟು ನಂಬರಿಂದ ಡಿವೈಡ್ ಮಾಡಿದ್ರೆ ನಮಗೆ ಮೀನ್ ಬಂದ್ಬಿಡುತ್ತೆ. ಸೊ 1 2 3 4 5 ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಈ 5 ನಂಬರ್ಸ್ ಆ್ಯಡ್ ಮಾಡಿದ್ರೆ 50, 100, 150, 210, 280, ಅದಾದಮೇಲೆ 285, 293, 315. ಸೊ 315/5. ಸೊ ನಾವು ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಕ್ಸಾಂಪಲ್ ಏನು ತಗೊಂಡು ಸೇಮ್ ಎಕ್ಸಾಂಪಲೇ. ಸೊ 315/5 ಎಷ್ಟು ಬಂತು? 63. ಸೊ ಈ 63 ಅನ್ನೋದು ನಮಗೆ ಇಲ್ಲಿ ಮೀನು. ಓಕೆ, ಸೊ ಇದನ್ನು ನಾವು ಮೀನ್ ಅಂತೀವಿ, ಅಂದರೆ ಆ್ಯಾವ್ರೇಜ್. ಸೊ ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್, ಇಷ್ಟನ್ನು ಆ್ಯಡ್ ಮಾಡಿ ನಾನು ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಕೊಟ್ಟಿದ್ರು, 1 2 3 4 5 ನಂಬರ್ಸ್ ಕೊಟ್ಟು 5ಇಂದ ಡಿವೈಡ್ ಮಾಡಿದೆ, ನನಗೆ ಆನ್ಸರ್ ಬಂತು. ಈ ಮೀನ್ನ ಇನ್ನೊಂದು ಥರನೂ ಕಂಡುಹಿಡ್ಬೋದು. ಏನು, ಯಾವ ಥರ ಅಂತಂದರೆ ಡಿವಿಯೇಷನ್ ಮೆಥಡ್ ಯೂಸ್ ಮಾಡಿಕೊಂಡು. ಡಿವಿಯೇಷನ್ ಮೆಥಡ್ ಮೆಥಡಲ್ಲಿ ಹೆಂಗೆ ಮಾಡಬೇಕು ಅಂತ ಅಂದರೆ, ಫಸ್ಟು ಒಂದು ಡಾಟಾಲಿ ಹೈಯೆಸ್ಟ್ ನಂಬರ್ ಯಾವುದು, ಲೋಯೆಸ್ಟ್ ನಂಬರ್ ಯಾವುದು ನೋಡ್ಕೊಳ್ಳಿ. ಸೊ ಹೈಯೆಸ್ಟ್ ನಂಬರ್ ಯಾವುದು ಇಲ್ಲಿ 75, ಲೋಯೆಸ್ಟ್ ನಂಬರ್ ಯಾವುದು 56, ಹೈಯೆಸ್ಟ್ ವ್ಯಾಲ್ಯೂ ಯಾವುದು 75, ಲೋಯೆಸ್ಟ್ ಲಿಮಿಟ್ ಯಾವುದು ಅಥವಾ ವ್ಯಾಲ್ಯೂ ಯಾವುದು 56, ಕರೆಕ್ಟ್ ಅಲ್ವಾ? ಸೊ ಈ 56ಇಂದ 75ವರೆಗೂ ಮಧ್ಯದಲ್ಲಿ ಯಾವುದೇ ನಂಬರ್ ತಗೊಳ್ಳಿ, ನೀವು ಯಾವುದಾದ್ರೂ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ ನಾನು 60 ತೊಗೊಂಡೆ, ನೀವು 57ಇಂದ ಹಿಡಿದು 74ವರೆಗೂ ಯಾವುದಾದ್ರು ತೊಗೊಳ್ಳಿ. ಓಕೆ, ನಾನು 60 ತೊಗೊಂಡೆ. ಯಾವಾಗಾದ್ರೂ ತೊಗೊಬೇಕಾದ್ರೆ ಈ ಥರ ವ್ಯಾಲ್ಯೂನ 0 ಇರೋದನ್ನ ತೊಗೊಂಡ್ರೆ ನಮಗೆ ಆನ್ಸರ್ಸ್ ಅನ್ನೋದು ಬೇಗ ಮಾಡ್ಬೋದು. ಸೊ ಇವಾಗ 0 ತೊಗೊಂಡ್ರಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ನೀವೇನು ಮಾಡ್ತೀರಾ, ಈ ಕೊಟ್ಟಿರೋ ಡಾಟಾಗೆ ಪ್ರತಿಯೊಂದು ಡಾಟಾಗೂ ಕಂಪೇರ್ ಮಾಡಿ. 60ಇಂದ ಪ್ರತಿಯೊಂದು ಡಾಟಾಗೂ ಕಂಪೇರ್ ಮಾಡಿ. 60ಇಂದ 56 ಕಂಪೇರ್ ಮಾಡಿದ್ರೆ ಎಷ್ಟು ಕಮ್ಮಿ ಬರ್ತಿದೆ? -4, ಕರೆಕ್ಟ್ ಅಲ್ವಾ? -4. ನೆಕ್ಸ್ಟ್ 60ಇಂದ 57 ಮಾಡಿದ್ರೆ -3, 60ಇಂದ 59 ಮಾಡಿದ್ರೆ -1, 60ಇಂದ 68 ಮಾಡಿದ್ರೆ +8, 60ಇಂದ 75 ಮಾಡಿದ್ರೆ 15. ಸೊ ಇಲ್ಲಿ 4 5 6 7 8 ಕ್ಯಾನ್ಸಲ್ ಆಯಿತು, -8 +8 ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು ನಮಗೆ? 15. ಈ 60ಗೆ ಆ 15 ಆ್ಯಡ್ ಮಾಡಿ, ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು? 1 2 3 4 5, ಅದನ್ನು ಇಲ್ಲಿ ಮಾಡಿ. 5 1 5 3 5 1 5 3 60 + 3 ಎಷ್ಟಾಯಿತು? 63. ಸೊ ಇಲ್ಲಿ ಕೂಡ ಆನ್ಸರ್ ಏನು ಬಂತು ನಮಗೆ? ಡಿವಿಯೇಷನ್ ಮೆಥಡಲ್ಲಿ 63. ಇಲ್ಲಿ ನಾರ್ಮಲ್ ಆಗಿ ಮಾಡಿದಾಗ ಏನು ಬಂತು? 63. ಸೊ ಈ ಮೆಥಡ್ ನಮಗೆ ಹ್ಯೂಜ್ ಡಾಟಾ, ಇವಾಗ 2000, 2000, 2500, 2200 ಆ ಥರ ನಾರ್ಮಲಾಗಿ ದೊಡ್ಡ ನಂಬರ್ ಕೊಟ್ಟಾಗ ನಾವು ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಈ ಥರ ಮಾಡಿದಾಗ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ಒಂದು ಕ್ವಶನ್ ನೋಡಿ ಈಗ. ವಾಟ್ ಈಸ್ ದ ಆಲ್ಜಿಬ್ರಿಕ್ ಸಮ್ ಆಫ್ ದ ಡಿವಿಯೇಷನ್ ಫ್ರಮ್ ದ ಮೀನ್ ಆಫ್ ಎ ಸೆಟ್ ಆಫ್ ದ ವ್ಯಾಲ್ಯೂಸ್ 25, 65, 73, 75, 83, 76, 17, 5, 15, 17, 14 ಅಂತ ಅಂದರೆ ನಮಗೆ ಮೀನ್ ಬರುತ್ತಲ್ಲ, ನಾವು ಮೀನ್ ಕಂಡುಹಿಡಿತೀವಲ್ಲ, ಅದಕ್ಕೆ ಆಲ್ಜಿಬ್ರಿಕ್ ಡಿವಿಯೇಷನ್ ಮೆಥಡಲ್ಲಿ ಒಂದು ಮೀನ್ ಕಂಡುಹಿಡಿತೀವಿ, ನಾರ್ಮಲಲ್ಲಿ ಕಂಡುಹಿಡಿತೀವಿ. ಸೊ ಅದಕ್ಕೆ ಎರಡಕ್ಕೂ ಕಂಪೇರ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ವಾಟ್ ಈಸ್ ದ ಆಲ್ಜಿಬ್ರಿಕ್ ಸಮ್ ಆಫ್ ದ ಡಿವಿಯೇಷನ್? ಓಕೆ, ಆ್ಯಡ್ ಮಾಡಿದಾಗ ನಮಗೆ ಎರಡೂ ಕೂಡ ಆ್ಯಡ್ ಮಾಡಿದಾಗ, ಕಂಪೇರ್ ಮಾಡಿ ಆ್ಯಡ್ ಮಾಡಿದಾಗ ಏನು ಬರುತ್ತೆ ಅಂತ ಆನ್ಸರ್ ಅಂತಂದರೆ ಸಿಂಪಲ್ಲಾಗಿ 0. ಸೊ ಇದು ಯಾವಾಗ ಕೊಟ್ಟರು ನಮಗೆ 0ನೇ ಬರುತ್ತೆ. ಯಾಕಂತ ಅಂದರೆ ಇವಾಗ ನೋಡಿ, ಇಲ್ಲಿ ನಮಗೆ ಆನ್ಸರು ಇದರಲ್ಲಿ ಎಷ್ಟು ಬಂದಿದೆ? 63 ಬಂದಿದೆ, ಕರೆಕ್ಟ್ ಅಲ್ವಾ? ಮೀನ್ ಡಿವಿಯೇಷನ್ ಮೆಥಡಲ್ಲಿ ನಮಗೆ ಮೀನ್ ಎಷ್ಟು ಬಂತು? 63. ಇಲ್ಲಿ ಕೂಡ ಮೀನ್ 63. ಈ 63ನ ಈ ಒಂದು ಡಾಟಾಗೆ ಕಂಪೇರ್ ಮಾಡಿ ನೋಡಿದ್ರೆ ಎಷ್ಟು ಬರುತ್ತೆ ನಮಗೆ? ಇಲ್ಲಿ ಡಿವಿಯೇಷನ್ ಮೆಥಡಲ್ಲಿ ನಾವು ವ್ಯಾಲ್ಯೂ ತೊಗೊಂಡಿದ್ದು 60, ಅದನ್ನು ಬಿಟ್ಬಿಡಿ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾವು. ಫೈನಲ್ ಆಗಿ ಎಷ್ಟು ಆನ್ಸರ್ ಬಂತು? 63. ಓಕೆ, ಈ 63ನ ಈ ಡಾಟಾಗೆ ಕಂಪೇರ್ ಮಾಡಿ ನೋಡಿರಿ. 63 56 ಕಂಪೇರ್ ಮಾಡಿದ್ರೆ -7. 63ನ 57ಗೆ ಕಂಪೇರ್ ಮಾಡಿದ್ರೆ -6.
63ನ 59ಗೆ ಕಂಪೇರ್ ಮಾಡಿದ್ರೆ -4, 63ನ 68ಗೆ ಕಂಪೇರ್ ಮಾಡಿದ್ರೆ +5, 63ನ 75ಗೆ ಕಂಪೇರ್ ಮಾಡಿದ್ರೆ 12. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಸಮ್ಮು ಆ್ಯಡ್ ಮಾಡಿ. ಸೊ 6 + 4 10 17, 12 + 5 17, -17 + 17 ಹೋಯಿತು. ಆನ್ಸರ್ ಎಷ್ಟು ಮಿಕ್ತು? 0. ಸೊ ನಮಗೆ ಯಾವಾಗಲೇ ಆದರೂ 0 ಆನ್ಸರ್ ಅನ್ನೋದು 0ನೇ ಬರುತ್ತೆ. ಯಾಕಂತಂದರೆ ನಾವು ತೆಗ್ದಿರೋದೇ ಇದರಿಂದನೇ ಆವ್ರೇಜ್, ಅಂದರೆ ಮೀನ್ನ ಕಂಡುಹಿಡ್ದಿರೋದೇ ಇದರಿಂದ. ಸೊ ನಮಗೆ ಮೀನ್ 63 ಬಂತು ಅಂತ ಅಂದರೆ ಇದನ್ನು ಸಮ್ ಮಾಡಿದಾಗ, ಅದಕ್ಕೆ ಕಂಪೇರ್ ಮಾಡ್ಕೊಂಡು ಸಮ್ ಮಾಡಿದಾಗ ಆನ್ಸರ್ ಅನ್ನೋದು 0ನೇ ಬರುತ್ತೆ. ಯಾಕಂತಂದರೆ 63 ಅನ್ನೋದು ನಮಗೆ ಆ್ಯಾವರೇಜು. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಈ ಕ್ವಶನ್ ಪ್ರಕಾರ ಏನು ಕೇಳ್ತಿದ್ರೆ, ವಾಟ್ ಈಸ್ ದ ಆಲ್ಜಿಬ್ರಿಕ್ ಸಮ್, ಅಂದರೆ ಇದು ಆಲ್ಜಿಬ್ರಿಕ್ ಸಮ್ ಆಫ್ ದ ಡಿವಿಯೇಷನ್ ಫ್ರಮ್ ದ ಮೀನ್. ಫ್ರಮ್ ದ ಮೀನ್ ಅಂತಂದರೆ ನಮಗೆ ಆನ್ಸರ್ ಬಂದಿರುತ್ತಲ್ಲ ಮೀನು, ಅದರಿಂದ ಡಿವಿಯೇಷನ್ ಎಷ್ಟಿರುತ್ತೆ, ಅದ್ರದ್ದು ಸಮ್ ಮಾಡಿದ್ರೆ ಡಿವಿಯೇಷನ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಡಿವಿಯೇಷನ್ ಏನಿರಲ್ಲ, ಡಿವಿಯೇಷನ್ 0 ಇರುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಡಿವಿಯೇಷನ್ ಮೆಥಡಲ್ಲಿ ನಾವು ಸುಮ್ಮನೆ ಯಾವ್ದಾದ್ರು ನಂಬರ್ ತೊಗೊಬೋದಾಯಿತು. 60 ತೊಗೊಂಡ್ವಿ, ಅವಾಗ ಡಿವಿಯೇಷನ್ ಎಷ್ಟು ಬಂತು ನಮಗೆ? 15 ಬಂತು. ಆದರೆ ಆ್ಯಕ್ಚುಯಲ್ ಮೀನ್ ಎಷ್ಟು? 63. ಇದಕ್ಕೆ ಕಂಪೇರ್ ಮಾಡಿದಾಗ ಡಿವಿಯೇಷನ್ ಎಷ್ಟು ಬರುತ್ತೆ? 0. ಓಕೆ, ಸೊ ನಾವು ಮೀನ್ನ ನಾರ್ಮಲ್ ಆಗಿ ಎಕ್ಸ್ ಪವರ್ ಆಗಿ ಈ ಥರ ತೋರಿಸ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಎಕ್ಸ್ ಬಾರ್ ಅಂತ ಇದ್ದರೆ, ಎಕ್ಸ್ ಮೇಲ್ಗಡೆ ಬಾರ್ ಇದ್ದರೆ ಅದು ಮೀನ್ ಅಂತ ಅರ್ಥ. ಓಕೆ, ಯಾವಾಗಾದರೂ ಕ್ವಶನಲ್ಲಿ ನಿಮಗೆ ಎಕ್ಸ್ ಬಾರ್ ಇದ್ದರೆ, ಇನ್ ಕೇಸ್ ಮೀನ್ ಅನ್ನೋ ಜಾಗದಲ್ಲಿ ಎಕ್ಸ್ ಬಾರ್ ಏನಂತ ಕನ್ಫ್ಯೂಸ್ ಆಗಿಬಿಡಿ, ಅಂದರೆ ಮೀನ್ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತ ಅಂದರೆ, ಇದೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಪರ್ ಸಪೋಸ್ ಈಗ ಈ ಪ್ರತಿಯೊಂದು ನಂಬರ್ ನಾವು /3 ಮಾಡಿದ್ರೆ ನಮಗೆ ಮೀನು ಆನ್ಸರ್ ಬರೋದು ಕೂಡ, ನಮಗೆ ಆನ್ಸರ್ ಎಷ್ಟು ಬಂತು? ನಮಗೆ ಮೀನು 63 ಕೂಡ /3 ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಈಗ ಫಾರ್ ಎಕ್ಸಾಂಪಲ್ ಆ್ಯಾವ್ರೇಜಸಲ್ಲಿ ಏನಾಯಿತು, ನಮಗೆ ಒಂದು ಪರ್ಸನ್ದು ಏಜ್ ಅನ್ನೋದು 3 ಬೆಳೀತಿದ್ರೆ ಫೈನಲ್ ಆಗಿ ಆವ್ರೇಜಲ್ಲಿ ಕೂಡ ನಮಗೆ 3 ಬೆಳೆಯುತ್ತೆ. ಕರೆಕ್ಟ್ ಅಲ್ವಾ? ಅದು ಕೂಡ ಇಷ್ಟೇ. ಇಲ್ಲಿ ನೀವು /3 ಮಾಡಿದ್ರೆ ಇದು ಕೂಡ ಮೀನಲ್ಲಿ ಕೂಡ /3 ಮಾಡಬೇಕು. ಇಲ್ಲಿ × 2 ಮಾಡಿದ್ರೆ ಮೀನಲ್ಲಿ ಕೂಡ × 2 ಮಾಡಬೇಕು. ಅರ್ಥ ಆಯ್ತಲ್ಲ? ಅಂದರೆ ಪ್ರತಿಯೊಂದು ನಂಬರ್ಗೂ ನೀವು ಏನು ಆ್ಯಕ್ಷನ್ ಪರ್ಫಾರ್ಮ್ ಮಾಡ್ತೀರೋ ಇಲ್ಲಿ ಕೂಡ ಅದೇ ಆ್ಯಕ್ಷನ್ ಆಗುತ್ತೆ. ಇಲ್ಲಿ ಇದಕ್ಕೆಲ್ಲದಕ್ಕೂ × 2 ಮಾಡಿದ್ರೆ ಇದಕ್ಕೂ × 2 ಮಾಡಬೇಕು. ಇದೆಲ್ಲ /4 ಮಾಡಿದ್ರೆ ಇದಕ್ಕೂ /4 ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಮಾರ್ಕ್ಸ್ ಆಬ್ಟೈನ್ಡ್ ಬೈ 5 ಸ್ಟೂಡೆಂಟ್ಸ್ ಆರ್ 21, 27, 19, 26, 32. ಓಕೆ, ಲೇಟರ್ ಆನ್ 5 ಗ್ರೇಸ್ ಮಾರ್ಕ್ಸ್ ಆರ್ ಆಡೆಡ್. ಫಸ್ಟ್ ಇದಕ್ಕೆ ಆವ್ರೇಜ್ ಕಂಡುಹಿಡಿಯೋಣ, ಅಂದರೆ ಮೀನ್ ಕಂಡುಹಿಡಿಯೋಣ. 20, 40, 60, 70, 80, 110. ಒಂದು ನಿಮಿಷ. 20, 30, ಓಕೆ, 40, 50, 60, 70, 80, 90, 100, 110, 117, 123, 125. 125 ಡಿವೈಡೆಡ್ ಬೈ 1, 2, 3, 4, 5 ಎಷ್ಟು ಬಂತು ನಮಗೆ? 25. ಲೇಟರ್ ಆನ್ 5 ಗ್ರೇಸ್ ಮಾರ್ಕ್ಸ್ ಎಲ್ಲರಿಗೂ ಆ್ಯಡ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ಕೂಡ ನಮಗೆ +5 ಆಗುತ್ತೆ. ಸೊ 25 + 5 30. ಸೊ ನಮ್ಮ ಆನ್ಸರ್ ಏನು ಬಂತು? 30. ಈ ಥರ ಕ್ವಶನ್ಸ್ ನಾವು ಆಲ್ರೆಡಿ ಆವ್ರೇಜಲ್ಲಿ ಮಾಡಿದ್ದೀವಿ. ನಿನಗೆ ನೆನಪಿದೆಯೋ ನೆನಪೇ ಗೊತ್ತಿಲ್ಲ, ಬಟ್ ಇನ್ನೊಂದ್ಸಲ ರಿವೈಸ್ ಆಯಿತು ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ದ ಅರ್ಥಮೆಟಿಕ್ ಮೀನ್ ಆಫ್ ದಿ ಸೀರೀಸ್ x1, x2 ಆ ಥರ xn ಈಸ್ 1 ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಮೀನ್ ಕೊಟ್ಟಿದ್ದಾರೆ. ದೆನ್ ವಾಟ್ ವಿಲ್ ಬಿ ದ ಅರ್ಥಮೆಟಿಕ್ ಮೀನ್ ಆಫ್ x⁴1/k, x⁴2/k, x2/k, x3/k ಆ ಥರ xn/k ವರೆಗೂ ಇದ್ರದ್ದು ಮೀನ್ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಇದ್ರದ್ದು ಆಲ್ರೆಡಿ 1 ಬಂದಿದೆ. ಇದೇ ವ್ಯಾಲ್ಯೂಗೆ /k ಮಾಡಿದಾಗ ಈ ಕಡೆ ಕೂಡ ಮೀನಿಗೆ ಆನ್ಸರ್ ಬಂದಿರೋದಕ್ಕೆ /k ಮಾಡಬೇಕು. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? 1/k. ಸಿಂಪಲ್. ಓಕೆ, ಇವಾಗ ಏನು ಕಾನ್ಸೆಪ್ಟ್ ತಿಳ್ಕೊಂಡು ಅದರದ್ದು ರಿಲೇಟೆಡ್ ಕ್ವಶನ್. ಸೊ ನಮಗೆ ಈ ಮೀನಲ್ಲಿ ಮೀನ್ ಡಿವಿಯೇಷನ್ ಕೂಡ ಕೇಳ್ತಾರೆ. ಸೊ ಮೀನ್ ಡಿವಿಯೇಷನ್ ಅಂತ ಅಂದರೆ ಫಸ್ಟು ಮೀನ್ ಡಿವಿಯೇಷನ್ ಕೇಳಿದಾಗ ಫಸ್ಟು ಮೀನ್ ಕಂಡುಹಿಡೀರಿ. ಓಕೆ, ಸೊ ಇದಕ್ಕೆ ಆಲ್ರೆಡಿ ನಾವು ಕಂಡುಹಿಡ್ತಿದ್ವಿ ಮೀನು ಏನು 63 ಬಂತು. ಸೊ ಇವಾಗ ಈ ಮೀನು ಏನು x ಬಾರ್. ಸೊ ಇದಕ್ಕೆ ಪ್ರತಿಯೊಂದು ಕಂಪೇರ್ ಮಾಡಿ ಜಸ್ಟ್ ಏನು ಡಿಫ್ರೆನ್ಸ್ ಬರುತ್ತೋ ಅದನ್ನು ನೆಗೆಟಿವ್ ಬರೀಬೇಡಿ, ಪಾಸಿಟಿವ್ ಬರೀಬೇಡಿ, ಜಸ್ಟ್ ನಂಬರ್ ಬರೀರಿ ಅಷ್ಟೇ. ಜಸ್ಟ್ ಡಿಫ್ರೆನ್ಸ್ ಮಾತ್ರ ಬರೀಬೇಕು. ನೆಗೆಟಿವ್ ಆಗಲಿ ಪ್ಲಸ್ ಆಗಲಿ ಏನೂ ಮಾಡಬೇಡಿ. ಸೊ 63ಗೆ 56 ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ? 7. ಓಕೆ, ಅಷ್ಟೇ. ಇಲ್ಲಿ ಸೈನ್ಸ್ ಏನು ಮಾಡಬೇಡಿ. ಆದರೆ ಈ ಒಂದು ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? 63ಗೆ 56 ಮಾಡಿದ್ರೆ -7 ಬರುತ್ತೆ. ಆದರೆ ಇಲ್ಲಿ ನಾವು ಮೈನಸ್ಸು ಪ್ಲಸ್ ಅಲ್ಲಿ ಏನೂ ಬರೆಯೋಂಗಿಲ್ಲ. 7 ನೆಕ್ಸ್ಟ್ ವ್ಯಾಲ್ಯೂಗೆ ಮಧ್ಯದಲ್ಲಿ ಅಡಿಷನ್ ಇರುತ್ತೆ, ಜಸ್ಟ್ ಸಮ್ ಮಾಡ್ಕೊಂಡು ಹೋಗಬೇಕು. 63ಗೆ 57ಗೆ ಕಂಪೇರ್ ಮಾಡಿದ್ರೆ 6, 63ಗೂ 59ಗೂ ಕಂಪೇರ್ ಮಾಡಿದ್ರೆ 4, 63ಗೂ 68ಗೆ ಕಂಪೇರ್ ಮಾಡಿದ್ರೆ 5,
63ಗೂ 75 ಕಂಪೇರ್ ಮಾಡಿದ್ರೆ 12 ಡಿವೈಡೆಡ್ ಬೈ 5 ಮಾಡಿ, ಮತ್ತೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ 5. ಸೊ ಇದೆಷ್ಟು ಬರುತ್ತೆ ನಮಗೆ? 16, 22, 29, 34 ಅಷ್ಟೇ ಅಲ್ವಾ? 10, 15, 22, 34 ಡಿವೈಡೆಡ್ ಬೈ 5 ಎಷ್ಟು ಬಂತು? 5 6 30, 4/5 ಅಂತಂದರೆ 80, 6.8. ಸೊ ನಮ್ಗೆ ಎಷ್ಟು ಬಂತು? ಮೀನ್ ಡಿವಿಯೇಷನ್ ಎಷ್ಟು ಬಂತು? 6.8. ಇದನ್ನೇ ನಾವು ಮೀನ್ ಡಿವಿಯೇಷನ್ ಅಂತ ಕರಿತೀವಿ. ಓಕೆ, ಸೊ ಮೀನ್ ಡಿವಿಯೇಷನ್ ಫಾರ್ಮುಲಾ ಏನು ಅಂತಂದರೆ ಸಿಗ್ಮಾ N1 ಅಂತ ಅಂದರೆ ಇಲ್ಲಿ ಏನಿಲ್ಲ. ಸಿಗ್ಮಾ ಅಂದರೆ ಏನು? ಸಮ್ಮು. N ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್, 1 ಅಂತ ಅಂದರೆ ಫಸ್ಟ್ 5th ಅಬ್ಸರ್ವೇಷನ್, ಫಸ್ಟ್ ಅಬ್ಸರ್ವೇಷನ್ನಿಂದ N ಅಬ್ಸರ್ವೇಷನ್ವರೆಗೂ ಎಲ್ಲನೂ ಸಮ್ ಮಾಡಿ ಅಂತ. ಓಕೆ, ಫಸ್ಟ್ ಅಬ್ಸರ್ವೇಷನಿಂದ N ವರೆಗೂ, ಅಂದರೆ ಫಾರ್ ಎಕ್ಸಾಂಪಲ್ x⁴1 + x⁴2 ಈ ಥರ x⁴n ವರೆಗೂ ಕೊಟ್ಟಿರ್ತಾರೆ. ಸೊ 1 ಅಂತ ಅಂದರೆ ಏನು? ಫಸ್ಟ್ ಅಬ್ಸರ್ವೇಷನ್, N ಅಂತ ಅಂದರೆ ಲಾಸ್ಟ್ ಅಬ್ಸರ್ವೇಷನ್, ಅದನ್ನು ಸಮ್ ಮಾಡಿ ಇಂಟು x1 ಅಂತ ಅಂದರೆ ಫಸ್ಟ್ ಅಬ್ಸರ್ವೇಷನ್ ಮೈನಸ್ x⁻ ಅಂತ ಅಂದರೆ ಮೀನು. ಓಕೆ, ಮೀನ್ ಕಂಡುಹಿಡಿದ್ವಲ್ಲ ನಾವು, ಇವಾಗ ಏನು ಮಾಡಿದ್ವು ಅದನ್ನೇ ಜಸ್ಟ್ ಫಾರ್ಮುಲಾ ಮೂಲಕ ಬರೆದಿದ್ದೀನಿ ಅಷ್ಟೇ. ಸೊ ನಾವು ಮೀನ್ಗೆ ಪ್ರತಿಯೊಂದು ಕಂಪೇರ್ ಮಾಡ್ತೀವಿ, ಮೈನಸ್ ಪ್ಲಸ್ ಏನು ಬರೆಯಲ್ಲ, ಅದನ್ನು ಸಮ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸಮ್ ಮಾಡಿ ಡಿವೈಡ್ ಬೈ N ಅಂತ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್. ಇದು ಮೀನ್ ಡಿವಿಯೇಷನ್ ಫಾರ್ಮುಲಾ. ಓಕೆ, ಇದು ಮೀನ್ ಡಿವಿಯೇಷನ್ ಫಾರ್ಮುಲಾ. ಯಾವಾಗಾದ್ರೂ ಕೆಲವೊಂದ್ಸಲ ಡೈರೆಕ್ಟಾಗಿ ಮೀನ್ ಡಿವಿಯೇಷನ್ ಫಾರ್ಮುಲಾ ಏನು ಅಂತಲೂ ಕೇಳ್ತಾರೆ. ಸೊ ನಿಮಗೆ ಎಲ್ಲಿ ಯಾವ ಇದರಲ್ಲಿ ಮೈನಸ್ ಏನು ಮೀನ್ದು ಸಿಂಬಲ್ ಇರುತ್ತೋ, x⁻ ಅಂತ ಅಂದರೆ ಮೀನ್, xi ಅಂತ ಅಂದರೆ ಫಸ್ಟ್ ಅಬ್ಸರ್ವೇಷನ್ ಮೈನಸ್ ಮೀನ್ ಎಲ್ಲಿರುತ್ತೋ ಅದೇ ನಿಮಗೆ ಮೀನ್ ಡಿವಿಯೇಷನ್ ಫಾರ್ಮುಲಾ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಇದರಲ್ಲಿ ವೇರಿಯನ್ಸ್ ಅಂತ ಬರುತ್ತೆ. ವೇರಿಯನ್ಸ್ ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಡಾಟಾ 2, 3, 6, 6, 8 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಇದು ಡಾಟಾ ಕೊಟ್ಟಿದ್ದಾರೆ. ವೇರಿಯನ್ಸ್ ಕಂಡುಹಿಡಿಯೋಕ್ಕೆ ಫಸ್ಟ್ ಮೀನ್ ಕಂಡುಹಿಡಿಬೇಕು. ಮೀನ್ ಕಂಡುಹಿಡಿದು ಇದೇನಾಗುತ್ತೆ? 2 + 3 + 6 + 6 + 8 ಡಿವೈಡ್ ಬೈ 1 2 3 4 5. ಸೊ 12, 15, 23, 25, 25/5 ಅಂತ ಅಂದರೆ ಮೀನ್ ಎಷ್ಟು ಬಂತು ನಮಗೆ? 5 ಬಂತು. ಮೀನ್ ಎಷ್ಟು ಬಂತು? 5 ಬಂತು. ಕರೆಕ್ಟ್ ಅಲ್ವಾ? ಈಗ ಇದಕ್ಕೆ ಬಂದಿರೋ ಮೀನ್ಗೆ ಇದನ್ನ ಡಿವಿಯೇಷನ್ ಕಂಡುಹಿಡಿಯಿರಿ, ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕಂಡುಹಿಡಿಯಿರಿ. 5ಗೆ 2 ಕಂಪೇರ್ ಮಾಡಿದ್ರೆ -3, 5ಗೆ 3 ಕಂಪೇರ್ ಮಾಡಿದ್ರೆ -2, 5ಗೆ 6 ಕಂಪೇರ್ ಮಾಡಿದ್ರೆ 1, 5ಗೆ 6 ಕಂಪೇರ್ ಮಾಡಿದ್ರೆ 1, 5ಗೆ 8 ಕಂಪೇರ್ ಮಾಡಿದ್ರೆ 3. ಸೊ ಇದು ಟೋಟಲ್ ಇದು ಮಾಡಿದ್ರೆ ಎಷ್ಟು ಬರುತ್ತೆ? 0. ಕರೆಕ್ಟ್ ಅಲ್ವಾ? ಇದನ್ನೇ ನಾವು ಡಿವಿಯೇಷನ್ ಅಂತ ಕರಿತೀವಿ. ಓಕೆ, ಡಿವಿಯೇಷನ್ ಅಂತ ಅಂದರೆ ಮೀನ್ಗೆ ಎಷ್ಟು ವೇರಿಯನ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನಂಬರ್ಗೆ ಅಂತ ಅಷ್ಟೇ, ಅದನ್ನೇ ನಾವು ಡಿವಿಯೇಷನ್ ಅಂತ ಕರಿತೀವಿ. ಇದನ್ನು ಸ್ಕ್ವಯರ್ ಮಾಡಿಬಿಟ್ಟು ಮತ್ತೆ ಆವ್ರೇಜ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ. 3 3s 9 ಪ್ಲಸ್ 2 2s 4 ಪ್ಲಸ್ 1 ಸ್ಕ್ವೇರು 1 ಪ್ಲಸ್ 1 ಸ್ಕ್ವೇರ್ 1 ಪ್ಲಸ್ 3 ಸ್ಕ್ವೇರ್ 9 ಡಿವೈಡೆಡ್ ಬೈ 5 ಮಾಡಿ. ಇಷ್ಟೇ, ಇದನ್ನೇ ನಾವು ವೇರಿಯನ್ಸ್ ಅಂತ ಕರಿತೀವಿ. ಇವಾಗ ವೇರಿಯನ್ಸ್ ಕಂಡುಹಿಡಿತಾ ಇದ್ದೀವಿ ನಾವು. ಓಕೆ, ಸೊ 9 10 9 10 20 24/5. ಸೊ 24/5, 5 4s 20.8. ಸೊ 4.8 ಬಂತು. ಇದನ್ನು ನಾವು ವೇರಿಯನ್ಸ್ ಅಂತ ಕರಿತೀವಿ. ವೇರಿಯನ್ಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಮೀನ್ ಕಂಡುಹಿಡಿಯಿರಿ, ಅದಾದಮೇಲೆ ಡಿವಿಯೇಷನ್ ಕಂಡುಹಿಡಿಯಿರಿ, ಅದಾದಮೇಲೆ ಡಿವಿಯೇಷನ್ಗೆ ಸ್ಕ್ವಯರ್ ಮಾಡಿ. ಓಕೆ, 3 ಸ್ಟೆಪ್ಸು. ಮೀನ್ ಕಂಡುಹಿಡಿಬೇಕು, ಡಿವಿಯೇಷನ್ ಕಂಡುಹಿಡಿಬೇಕು, ಡಿವಿಯೇಷನ್ ಎಷ್ಟು ಡಿವಿಯೇಷನ್ ಬಂತು ಅದನ್ನು ಸ್ಕ್ವಯರ್ ಮಾಡಿ ಆ್ಯಡ್ ಮಾಡಿಬಿಟ್ಟು ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಿದ್ರೆ ನಮಗೆ ವೇರಿಯನ್ಸ್ ಅನ್ನೋದು ಸಿಗುತ್ತೆ. ಓಕೆ, ಸೊ ನಮಗೆ ಇದರಲ್ಲೇ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬರುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದರೆ ಏನಿಲ್ಲ, ಸಿಂಪಲ್ ಆಗಿ √of ವೇರಿಯನ್ಸ್ ಅಷ್ಟೇ. √of ವೇರಿಯನ್ಸ್. ಸೊ ನಾರ್ಮಲ್ ಆಗಿ ಇದು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮಗೆ ಕ್ವಶನ್ಸ್ ಎಲ್ಲ ಕೇಳೋದು. ಸೊ ಅದನ್ನು ಕೊಟ್ಟಾಗ √of ವೇರಿಯನ್ಸ್. ಸೊ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕು ಅಂತಂದರೆ √of 4.8 ಮಾಡಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದ್ಬಿಡುತ್ತೆ. ಓಕೆ, ಸೊ ವೇರಿಯನ್ಸ್ ಫಾರ್ಮುಲಾ ಏನಾಗಿರುತ್ತೆ? ವೇರಿಯನ್ಸ್ದು ಜಸ್ಟ್ ಇವಾಗ ನಿಮಗೆ ಕಾನ್ಸೆಪ್ಟ್ ಹೇಳಿ ಅದ್ರದ್ದು ಫಾರ್ಮುಲಾ ಹೆಂಗಿರುತ್ತೆ ಅಂತಂದರೆ, ನಮಗೆ ವೇರಿಯನ್ಸ್ದು ಸಿಗ್ಮಾ ಎನ್ನಿಂದ 1ಇಂದ ಎನ್ವರೆಗೂ ಪ್ರತಿಯೊಂದು ತೊಗೊಬೇಕು. ಸೊ ಇಲ್ಲಿ 1 × xi ಅಂತಂದರೆ ಫಸ್ಟ್ ಅಬ್ಸರ್ವೇಷನ್ನ ಮೈನಸ್ ಮೀನು, x⁻ ಅಂತಂದರೆ ಮೀನು, ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ n. ಓಕೆ, ಇದೇನಾಯಿತು ವೇರಿಯನ್ಸು. ಇದು ನಿಮಗೆ ಗೊತ್ತಿಲ್ಲ ಅಂತಂದ್ರೂ ವೇರಿಯನ್ಸ್ ಮಾಡೋದು ಹೆಂಗಂತ ಗೊತ್ತಲ್ವಾ, ಅದ್ರದ್ದೇ ಫಾರ್ಮುಲಾ ಬರೆದ್ಬಿಡಿ ಗೊತ್ತಾಗಿಲ್ಲ ಅಂತಂದರೆ. ಅಂದರೆ ಈಗ ವೇರಿಯನ್ಸ್ ಅಂದರೆ ನಾವೇನು ಮಾಡಿದ್ವಿ? ಫಸ್ಟು ಮೀನ್ ಕಂಡುಹಿಡಿದ್ವಿ. ಕರೆಕ್ಟ್ ಅಲ್ವಾ? ಮೀನ್ ಕಂಡುಹಿಡಿದು ಆದಮೇಲೆ ಡಿವಿಯೇಷನ್ ಕಂಡುಹಿಡಿದು ಸ್ಕ್ವೇರ್ ಮಾಡಿದ್ವಿ. ಅಂದರೆ ಫಸ್ಟ್ ನಾವು ಕಂಪೇರ್ ಮಾಡ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಪ್ರತಿಯೊಂದು ಅಬ್ಸರ್ವೇಷನ್ಗೂ ಮೀನ್ಗೂ ಕಂಪೇರ್ ಮಾಡಿಕೊಂಡು ನಾವು ಅದನ್ನು ಸ್ಕ್ವಯರ್ ಮಾಡ್ಕೊಂಡ್ವಿ. ಇದು ವೇರಿಯನ್ಸ್ ಆಯಿತು.
ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು ಅಂತಂದರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಈ ಒಂದು ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಫುಲ್ಲು ಎ ಅಲ್ಲ, ಸ್ವಲ್ಪ ಎಗೆ ಮೇಲ್ಗಡೆ ಸ್ವಲ್ಪ ಹಂಗೆ ಮುಂದಕ್ಕೆ ಹೋಗಿರುತ್ತೆ. ಸಿಂಪಲಾಗಿ ವೇರಿಯನ್ಸ್ ಫಾರ್ಮುಲಾಗೆ ಅಂಡರ್ ರೂಟ್ ಹಾಕಿದ್ರೆ ಅದೇ ನಮಗೆ ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಅಷ್ಟೇ. ಇದು ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ. ಓಕೆ, ಸೊ ನೆಕ್ಸ್ಟ್ ನಮಗೆ ಕ್ಲಾಸ್ ಇಂಟರ್ವಲ್. ಈಗ ಗ್ರೂಪ್ ಡಾಟಾ ಕೊಟ್ಬಿಟ್ಟು ಮೀನ್ ಕೇಳಿದ್ರೆ ಇದಕ್ಕೆ ಮೀನ್ ಕೇಳ್ತಾ ಇದ್ದಾರೆ. ಸೊ ಇವಾಗ ಏನಾಗುತ್ತೆ, ಸಿಂಪಲ್ಲಾಗಿ ಫಸ್ಟ್ ಇದಕ್ಕೆ ಮಿಡ್ ವ್ಯಾಲ್ಯೂ ಕಂಡುಹಿಡೀರಿ. ಓಕೆ, ಮಿಡ್ ವ್ಯಾಲ್ಯೂ. ಸೊ ಇದ್ರ ಮಿಡ್ ವ್ಯಾಲ್ಯೂ ಏನಾಗಿರುತ್ತೆ, 10ಗೂ 5ಗೂ ಮಿಡ್ ವ್ಯಾಲ್ಯೂ ಯಾವುದು 5, 20ಗೂ 10ಗೂ 10. ಅಂದರೆ ಇವೆರಡು ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಬೈ 2 ಮಾಡಿ ಅಷ್ಟೇ, ಆವ್ರೇಜ್ ತೊಗೊತೀವಿ. 30 + 20 50/2 25. ಕರೆಕ್ಟ್ ಅಲ್ವಾ? ಇದು ನಮಗೆ 40 70 35. ಸೊ ಇದು ನಮಗೆ 15 ಬರುತ್ತೆ, ಸಾರಿ. ಸೊ 15 90 45 ಬಂತಲ್ವಾ? ಸೊ ಇವಾಗ ಮಿಡ್ ವ್ಯಾಲ್ಯೂ ಇಂಟು ಫ್ರೀಕ್ವೆನ್ಸಿ ಮಾಡಿ, ಮಿಡ್ ವ್ಯಾಲ್ಯೂ ಇಂಟು ಫ್ರೀಕ್ವೆನ್ಸಿ ಮಾಡಿ. ಓಕೆ, 5 2s 10. ಓಕೆ, 15 × 7s ನಮಗೆ 15 7s 105, 15 7s 105, 25 × 10 250, 35 × 5 175, 45 × 3 135. ಓಕೆ, ಸೊ ಇದನ್ನು ಟೋಟಲ್ ಮಾಡಿ. ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 200 300 400 500 550 620 650 660 675 ಇದೆಷ್ಟು ಬಂತು ಟೋಟಲ್? 675 ಡಿವೈಡೆಡ್ ಬೈ ಟೋಟಲ್. ಇದನ್ನು ಮಾಡಿ, ಇದನ್ನು ಫ್ರೀಕ್ವೆನ್ಸಿನ ಟೋಟಲ್ ಮಾಡಿ. 10 20 25 27 ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ ಇದೆಷ್ಟು ಬಂತು ನಮಗೆ ಆನ್ಸರು? 25. ಇದನ್ನ ಆಲ್ರೆಡಿ ಬೇಸಿಕ್ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲೇ ಮಾಡಿದ್ವಿ, ನಿಮಗೆ ನೆನಪಿದೆಯೋ ಇಲ್ವೋ? ಲಾಸ್ಟ್ ವಿಡಿಯೋ ಸ್ಟ್ಯಾಟಿಸ್ಟಿಕ್ಸ್ ಓಪನಿಂಗ್ ವಿಡಿಯೋಲಿ. ಈಗ ಇದ್ರದ್ದು ಫಾರ್ಮುಲಾ ಬರೀಬೇಕಂದ್ರೆ ಜಸ್ಟ್ ನಿಮಗೆ ತೋರಿಸ್ತಿದ್ದು ಇದು ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಇದ್ರದ್ದು ಫಾರ್ಮುಲಾ ಏನಾಗಿರುತ್ತೆ ಅಂತ ಅಂದರೆ, ಸೊ ಗ್ರೂಪ್ ಡಾಟಾ ಕೊಟ್ಟಾಗ ಮೀನ್ದು ಫಾರ್ಮುಲಾ ಕಂಡುಹಿಡಿಬೇಕು ಅಂತಂದರೆ x⁴ ಸಿಗ್ಮಾ ಎಕ್ಸ್ ಅಂದರೆ ಫಸ್ಟ್ ಅಬ್ಸರ್ವೇಷನ್ ಇಂಟು Fi. ಅಂದರೆ ಅಬ್ಸರ್ವೇಷನ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಡಿವೈಡೆಡ್ ಬೈ ಸಿಗ್ಮಾ ಅಂತಂದರೆ ಸಮ್ಮು. ಫಸ್ಟ್ ಮಲ್ಟಿಪ್ಲೈ ಮಾಡಿ ಅದಾದಮೇಲೆ ಸಮ್ ಮಾಡಿ ಸಿಗ್ಮಾ Fi ಇಂದ ಡಿವೈಡ್ ಮಾಡಬೇಕು. ಇದನ್ನು ನಾವು Fi ಅಂತ ಕರಿತೀವಿ. ಕ್ಲಾಸ್ ಇಂಟರ್ವಲ್ನ ನಾವು xi ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಮಿಡ್ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ಟು xi ಇಂಟು Fi ಮಾಡಿದ್ರೆ ನಮಗೆ ಇದು ವ್ಯಾಲ್ಯೂ ಬರುತ್ತೆ. xi ಇಂಟು Fi ವ್ಯಾಲ್ಯೂ ಬರುತ್ತೆ. ಕರೆಕ್ಟ್ ಅಲ್ವಾ? ಇದನ್ನು ಡಿವೈಡೆಡ್ ಬೈ ಸಿಗ್ಮಾ Fi, ಇದನ್ನು ಏನಂತ ಕರಿತೀವಿ? ಸಿಗ್ಮಾ Fi ಟೋಟಲ್ನ ಇಲ್ಲಿ ಬಂದಿರೋ ಟೋಟಲ್ನ ಈ ಟೋಟಲಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ x ಇಂಟು F ಮಾಡಿ ಡಿವೈಡ್ ಬೈ F ಮಾಡಿದ್ರೆ ಫ್ರೀಕ್ವೆನ್ಸಿ ಮಾಡಿದ್ರೆ ನಮಗೆ ಈ ಒಂದು ಮೀನ್ ವ್ಯಾಲ್ಯೂನ ಸಿಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ನಮಗೆ ಮೀಡಿಯನ್ನಲ್ಲಿ ಮೋಡಲ್ಲಿ ಇಷ್ಟೊಂದು ಫಾರ್ಮುಲಾಸ್ ಇರಲ್ಲ, ಇಲ್ಲಿ ಜಾಸ್ತಿ ಫಾರ್ಮುಲಾಸ್ ಇರುತ್ತೆ, ಅದಕ್ಕೆ ಬರೀತಾರದು ಅಷ್ಟೇ. ಇವಾಗ ಇದೇ ಗ್ರೂಪ್ ಡಾಟಲ್ಲಿ ನಮಗೆ ಮೀನ್ ಡಿವಿಯೇಷನ್ ಕೇಳಿದ್ರು. ಮೀನ್ ಡಿವಿಯೇಷನ್ ಕೊಟ್ಟಾಗ ಏನು ಮಾಡಬೇಕು? ಫಸ್ಟ್ ಮೀನ್ ಕಂಡುಹಿಡಿರ್ತೀವಿ. ಸೊ ಮೀನ್ ಕಂಡುಹಿಡ್ದು ಇದನ್ನ ಮತ್ತೆ ಮಿಡ್ ವ್ಯಾಲ್ಯೂಗೆ ಕಂಪೇರ್ ಮಾಡಿಬಿಟ್ಟು ಮಿಡ್ ವ್ಯಾಲ್ಯೂ ಕಂಪೇರ್ ಮಾಡಿಕೊಂಡು ಮಿಡ್ ವ್ಯಾಲ್ಯೂಯಿಂದ ನಾವೇನು ಮಾಡಬೇಕು? ಇದನ್ನು ಇಂಟು ಫ್ರೀಕ್ವೆನ್ಸಿಗೆ ಇಂಟು ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗೆ ಡಿವೈಡ್ ಮಾಡಬೇಕು. ಹೆಂಗೆ ಅಂತ ಅಂದರೆ ಇಲ್ಲಿ 25 ಇದೆ, 25ಗೂ 5ಗೂ ಕಂಪೇರ್ ಮಾಡಿದ್ರೆ 20. ಇಲ್ಲಿ ಪ್ಲಸ್ ಮೈನಸ್ ಏನು ಬರ್ಕೊಳ್ಳೋಂಗಿಲ್ಲ. ಕರೆಕ್ಟ್ ಅಲ್ವಾ? 20 ಇಂಟು 2, ಯಾಕಂದರೆ ಇಬ್ಬರು ಜನಕ್ಕೆ 20 ಅನ್ನೋ ಮಾರ್ಕ್ಸು ಅಥವಾ 20,000 ಸ್ಯಾಲ್ರಿನೋ ಏನೋ ಒಂದು ಬಂದಿರುತ್ತೆ. ಇಂಟು 2, ಕರೆಕ್ಟ್ ಅಲ್ವಾ? ಅದಾದಮೇಲೆ ಪ್ಲಸ್ 25ಗೂ 15ಗೂ ಕಂಪೇರ್ ಮಾಡಿಕೊಂಡ್ರೆ 10 ಇಂಟು 7 ಪ್ಲಸ್ 25 ಕಂಪೇರ್ ಮಾಡಿಕೊಂಡ್ರೆ 0 ಎನಿಥಿಂಗ್ 0ನೇ. ಸೊ 25ಗೂ 35 ಕಂಪೇರ್ ಮಾಡಿಕೊಂಡ್ರೆ 10 ಇಂಟು 5 ಪ್ಲಸ್ 25ಗೂ ಮತ್ತು 45ಗೂ ಕಂಪೇರ್ ಮಾಡಿಕೊಂಡ್ರೆ 20 ಇಂಟು 3 ಹೋಲ್ ಡಿವೈಡೆಡ್ ಬೈ ಎಷ್ಟು ಮಾಡಬೇಕು? ಇದು 27, ಟೋಟಲ್ 27. ಓಕೆ, ಇದೆಷ್ಟಾಗುತ್ತೆ ನಮಗೆ? 20 ಇಂಟು 40 70 50 60 ಟೋಟಲ್ 220/27. ಸೊ ಮೀನ್ ಡಿವಿಯೇಷನ್ ಏನು ಬಂತು? 220/27. ಡಿವಿಯೇಷನ್ ಮೆಥಡಲ್ಲಿ ನಾವು ಪ್ಲಸ್ಸು ಮೈನಸ್ಸು ಮಾಡ್ಕೊತಿದ್ವಿ. ಅರ್ಥ ಆಗ್ತಿದೆಯಲ್ವಾ? ಡಿವಿಯೇಷನ್ ಮೆಥಡಲ್ಲಿ ಏನು ಮಾಡ್ತಿದ್ವಿ? ಲೋಯೆಸ್ಟ್ ವ್ಯಾಲ್ಯೂ ಯಾವುದೋ ಹೈಯೆಸ್ಟ್ ವ್ಯಾಲ್ಯೂ ಯಾವುದೋ ಕಂಡುಹಿಡ್ಕೊಂಡು ಅದಕ್ಕೆ ಅದ್ರ ಮಧ್ಯದಲ್ಲಿ ಯಾವುದೋ ಒಂದು ವ್ಯಾಲ್ಯೂ ತಿಳ್ಕೊಂಡು ಅದಕ್ಕೆ ಕಂಪೇರ್ ಮಾಡಿಕೊಂಡು ಪ್ಲಸ್ಸೋ ಮೈನಸ್ಸೋ ಬರೀತಾ ಇದ್ವಿ. ಇಲ್ಲಿ ನಾವು ಡಿವಿಯೇಷನ್ ಕಂಡುಹಿಡಿತಿಲ್ಲ, ಡಿವಿಯೇಷನ್ ಮೆಥಡಲ್ಲಿ ಮೀನ್ ಕಂಡುಹಿಡಿತಿಲ್ಲ, ನಾವು ಮೀನ್ ಡಿವಿಯೇಷನ್ ಕಂಡುಹಿಡಿತಾ ಇದ್ವಿ. ಕನ್ಫ್ಯೂಸ್ ಆಗಬೇಡಿ, ತೆಗೆದು ನೋಡಿ ಜಸ್ಟ್ ಪ್ರೀವಿಯಸ್ ಆಗಿ ನಾವೇನು ಮಾಡಿದ್ವೋ. ಪ್ರೀವಿಯಸ್ ಅಂದರೆ ಸ್ಟಾರ್ಟಿಂಗ್ ಇದೇ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಮೀನ್ ಡಿವಿಯೇಷನ್ ಹೆಂಗೆ ಕಂಡುಹಿಡಿದ್ವಿ.
ಗೊತ್ತಾಗುತ್ತೆ. ಅದರಲ್ಲಿ ನಾವು ಬಂದಿರೋ ಮೀನಿಗೆ ಜಸ್ಟ್ ಕಂಪೇರ್ ಮಾಡ್ಕೊಂಡು ವ್ಯಾಲ್ಯೂಸ್ ಬರ್ಕೊಂಡು ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಬರ್ಕೊಂಡ್ವಿ. ಇಲ್ಲಿ ಫ್ರೀಕ್ವೆನ್ಸಿ ಇರೋದ್ರಿಂದ ಪ್ರತಿಯೊಂದಕ್ಕೂ ಮಲ್ಟಿಪ್ಲೈ ಮಾಡೋದ್ರಿಂದ ಇದರಿಂದ ಕೂಡ ನಾವು ಮತ್ತೆ ಡಿವೈಡ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಇದಕ್ಕೆ ವೇರಿಯನ್ಸ್ ಕಂಡುಹಿಡೀರಿ ಅಂತ ಅಂದರೆ ವೇರಿಯನ್ಸ್ ಬೇಕು ಅಂತಂದರೆ ಮತ್ತೆ ಸೇಮ್ 25ಇಂದ ಪ್ರತಿಯೊಂದಕ್ಕೂ ಕಂಪೇರ್ ಮಾಡಿ ಸ್ಕ್ವಯರ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ 25ಗೂ 5 ಕಂಪೇರ್ ಮಾಡಿದ್ರೆ 20 ಇರುತ್ತೆ. ಸೊ 20 ಸ್ಕ್ವಯರ್ ಇಂಟು 2 ಪ್ಲಸ್ 25ಗೂ 15ಗೂ ಕಂಪೇರ್ ಮಾಡಿದ್ರೆ 10 ಸ್ಕ್ವಯರ್ ಇಂಟು 7. 25ಗೂ 25 ಕಂಪೇರ್ ಮಾಡಿದ್ರೆ 0 ಎನಿಥಿಂಗ್ 0. ನೆಕ್ಸ್ಟು ಅದಾದಮೇಲೆ ಪ್ಲಸ್ 25ಗೂ 35 ಕಂಪೇರ್ ಮಾಡಿದ್ರೆ 10 ಸ್ಕ್ವಯರ್ ಇಂಟು 5 ಪ್ಲಸ್ 25ಗೂ 45 ಕಂಪೇರ್ ಮಾಡಿದ್ರೆ 20 ಸ್ಕ್ವಯರ್ ಇಂಟು 3 ಹೋಲ್ ಡಿವೈಡೆಡ್ ಬೈ ಏನು ಮಾಡಬೇಕು ನಾವು ಇದನ್ನು 27ಇಂದ ಡಿವೈಡ್ ಮಾಡಬೇಕು. ಸೊ ಇದು ಎಷ್ಟು ಬಂತು? 20 ಇಂಟು ಸ್ಕ್ವಯರ್ ಅಂತ ಅಂದರೆ 400, 800, 700, 500, ಅದಾದಮೇಲೆ 1200, ಟೋಟಲ್ 3200 ಡಿವೈಡೆಡ್ ಬೈ 27 ಬಂತು. ಇದು ವೇರಿಯನ್ಸ್. ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡೀರಿ ಅಂತಂದರೆ √of 3000 ಡಿವೈಡೆಡ್ ಬೈ 27. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ದ ಮೀನ್ ಆಫ್ ದಿ ಅಬ್ಸರ್ವೇಷನ್ ಸೆಟ್ x1 x2 ಅಲ್ಲಿ x1 x2 x10 ವರೆಗೂ 20 ಆಲ್ರೆಡಿ ಮೀನ್ ಕೊಟ್ಟಿದ್ದಾರೆ. ಏನು x1ಇಂದ x2ಇಂದ x10 ವರೆಗೂ ಮೀನ್ ಆಲ್ರೆಡಿ ಕೊಟ್ಟಿದ್ದಾರೆ. ಏನು 20 ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ವಾಟ್ ವಿಲ್ ಬಿ ದ ಮೀನ್ ಆಫ್ x1 + 4 x2 + 8 ಆ ಥರ x10 + 40 ವರೆಗೂ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ನಮಗೆ ಗೊತ್ತಿರೋದೇನು x1 x2 ಇದನ್ನು ಆ್ಯಡ್ ಮಾಡಿ ನಂಬರ್ ಆಫ್ ಅಬ್ಸರ್ವೇಷನ್ ಸಮ್ ಆಫ್ ಅಬ್ಸರ್ವೇಷನ್ ಮಾಡಿದ್ರೆ ಏನು ಬರುತ್ತೆ? ನಮಗೆ 20 ಬರುತ್ತೆ. ಸೊ ಇಲ್ಲಿ ಕೂಡ ನಮಗೆ x1 x2 x3 x4 x5 x6 x10 ವರೆಗೂ ಇದೆ. ಕರೆಕ್ಟ್ ಅಲ್ವಾ? ಸೊ ಆ ಜಾಗದಲ್ಲಿ ನಾವು 20 ಬರ್ಕೊಬೋದಲ್ವಾ? ಕರೆಕ್ಟ್ ಅಲ್ವಾ? ಪ್ಲಸ್ ಇವಾಗ ಇನ್ನು ಮಿಕ್ಕಿದ್ದೇನು? 4 8 12 16 20 24 ಆ ಥರ 40 ವರೆಗೂ ಮಿಕ್ಕಿದೆ. ಕರೆಕ್ಟ್ ಅಲ್ವಾ? ಸೊ ಈ ಥರ ಇದ್ದಾಗ ನಾವು ನಂಬರ್ಸು ಏನು ಮಾಡಬೇಕು? ಎಷ್ಟು ನಂಬರ್ಸ್ ಇದೆ? ಆ ಥರ 10 ಇದೆ. ಕರೆಕ್ಟ್ ಅಲ್ವಾ? n/2 ಇಂಟು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್. ಸಿಂಪಲಾಗಿ ಇಷ್ಟು ಮಾಡಿದ್ರೆ ಬಂದ್ಬಿಡುತ್ತೆ. ಸೊ 20 + 10/2 ಇಂಟು ಫಸ್ಟ್ ನಂಬರ್ ಏನು 4, ಲಾಸ್ಟ್ ನಂಬರ್ ಏನು 40, ಎರಡು ಆ್ಯಡ್ ಮಾಡಿದ್ರೆ 44. ಸೊ 2 1s 2 2s 21 22. ಸೊ ಇದೇನಾಯಿತು ನಮಗೆ? 20 + 220. ಕರೆಕ್ಟ್ ಅಲ್ವಾ? 20 + 220 ಜೊತೆಗೆ ಇಲ್ಲಿ ನಮಗೆ ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್ಸು? 1 2 3 4 5 6 7 8 9 10 10 ಇತ್ತು. ಕರೆಕ್ಟ್ ಅಲ್ವಾ? 0 0 ಕ್ಯಾನ್ಸಲ್ ಆಯಿತು. 20 + 22 ಎಷ್ಟು ಬಂತು? 42. ಅರ್ಥ ಆಯ್ತಾ? ಇದು ನಮಗೆ ಈ ಥರ ಈಗ ಅವ್ರು ಏನು ಕೊಟ್ಟಿದ್ದಾರೆ ನಮಗೆ ಲೈನಕ್ಕೆ 4 8 12 16 20 24 28 32 36 40 ಇದೇ ತಾನೇ ಇದರಲ್ಲಿರುತ್ತೆ. x + 4 x + 8 x + 12 x + 16 ಆ ಥರ 40 ಇದೆ. ಕರೆಕ್ಟ್ ಅಲ್ವಾ? ಸೊ ನಾವು ಇದೆಲ್ಲ ಆ್ಯಡ್ ಮಾಡ್ಕೊಳ್ಳೋ ಬದಲು ಡೈರೆಕ್ಟಾಗಿ ಇದನ್ನು ನಾವು ಹೆಂಗೆ ಬರ್ಕೊಬೋದು? n/2 n ಅಂತಂದ್ರೆ ಎಷ್ಟು ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ? 1 2 3 4 5 6 7 8 9 10 n/2 ಇಂಟು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್. ಫಸ್ಟ್ ನಂಬರ್ ಏನು 4, ಲಾಸ್ಟ್ ನಂಬರ್ ಏನು 40 + 4 ಏನಾಯಿತು? 44. n ಅಂತಂದ್ರೆ ಏನು? 10 ಇಂಟು 44. 2 1s 2 2s ಇದೇನಾಯಿತು? 220 ಆಯಿತು. ಆದರೆ ಇದು ಇಲ್ಲಿವರೆಗೂ ಮಾತ್ರ ಆಯಿತು. ನನಗೆ ಈ ಆನ್ಸರ್ಗೆ ಮಾತ್ರ ಆಯಿತು. ಡಿವೈಡೆಡ್ ಬೈ 10 ಮಾಡಬೇಕಲ್ಲ ನಾನು. ಯಾಕಂತಂದರೆ ಟೋಟಲ್ ಅಬ್ಸರ್ವೇಷನ್ಸು ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ವಾ? ಇದು ಫಾರ್ಮ್ಯಾಟ್ ಹೆಂಗಿತ್ತು? ಇದು x1 + 4 x2 + 8 x3 + 12 ಈ ಥರ ತಾನೇ ಇದ್ದಿದ್ದು. ನಾನು x1 x2 x3 ಜಾಗದಲ್ಲಿ ಆಲ್ರೆಡಿ ಮೀನು 20 ಕೊಟ್ಟೋಗ್ಬಿಟ್ಟು 20 ಹಾಕ್ಕೊಂಡೆ. ಈ 4 ಜಾಗದಲ್ಲಿ 8 ಜಾಗದಲ್ಲಿ 12 ಜಾಗದಲ್ಲಿ ಏನು ಬರುತ್ತೆ ಅಂತ ಆ್ಯಡ್ ಮಾಡಿ ಡಿವೈಡ್ ಮಾಡೋಕ್ಕೆ ನಾನು ಏನು ಮಾಡಿಕೊಂಡೆ? n/2 ಇಂಟು ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಾಡಿಕೊಂಡೆ. ಇಲ್ಲಿ ಆನ್ಸರ್ ಬಂತು, ಅದು ಓಕೆ. ಪ್ಲಸ್ 220 ಬಂತು. ಆದರೆ ನನಗೆ ಇವೆರಡನ್ನ ಜೋಡಿಸಿದಾಗ ಒಂದು ಅಬ್ಸರ್ವೇಷನ್ ಇರುತ್ತಲ್ಲ, ಇದು ಎರಡಕ್ಕೂ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿರುತ್ತೆ? 10 ಇರುತ್ತೆ. ಆ 10 ಹಾಕ್ಕೊಂಡೆ. ಇವಾಗ ಕ್ಲಾರಿಟಿ ಬಂತಾ? ಇವಾಗ ಅರ್ಥ ಆಯ್ತಾ? ಇಲ್ಲ ನಮಗಿದು ಅರ್ಥ ಆಗಿಲ್ಲ ಅಂತಂದರೆ ಸಿಂಪಲ್ಲಾಗಿ ಇಷ್ಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 10 ಮಾಡಿ ನಿಮಗೆ 220 ಬರುತ್ತೆ. ಓಕೆ, ಬೇಕಂದರೆ ನೋಡಿ 4 8 12 12 12 24 24 16 40. ಸೊ ಇಷ್ಟೇನಾಯಿತು? 40 ಆಯಿತು. ಸೊ ಇಲ್ಲಿ ಕೂಡ ಒಂದು 40 ಇದೆ. ನೆಕ್ಸ್ಟು ಮಧ್ಯದಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು 20 ಇದೆ, ಇಲ್ಲಿ 20 20 40 60. ಅದಾದಮೇಲೆ ಅಥವಾ ಈ 20 ಸಪ್ರೇಟಾಗಿ ಇಟ್ಕೊಳ್ಳಿ, ಇಲ್ಲಿ 100 ಆಗ್ಬಿಡುತ್ತೆ. 20 20 40 30 30 60 100 ಆಯಿತು. 8 2 10 6 4 10
ಇದು ಎಷ್ಟಾಯಿತು 120 ಆಯಿತು. ಸೊ ಇದು ಎಷ್ಟಾಯಿತು +20 ಟೋಟಲ್ 60 ಆಯಿತು, 40 ಆಯಿತು, 100 100 + 120 220. ಹಂಗೂ ಮಾಡ್ಕೊಳ್ಳಿ. ನಿಮ್ಗೆ ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ಈ ಥರನೂ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಆ್ಯಡ್ ಮಾಡೋ ಬದಲು ಡೈರೆಕ್ಟಾಗಿ ಸಿಂಪಲಾಗಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ, ಇದು ಆಲ್ರೆಡಿ ನಾವು ಕಲ್ತಿದ್ದೀವಿ. ಏನು ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ ಏನು ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇಂಟು n/2 ಮಾಡಿದ್ರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೀನ್ ಆಫ್ ಎ ಸೆಟ್ ಆಫ್ 120 ಅಬ್ಸರ್ವೇಷನ್, 120 ಅಬ್ಸರ್ವೇಷನ್ ಇದೆಯಂತೆ, ಅದರದ್ದು ಮೀನು 80. ಆಲ್ರೆಡಿ ಮೀನ್ ಕೊಟ್ಟಿದ್ದಾರೆ. 10 is subtracted from each observation and each of the corresponding result is divided by 7. What is the mean of the new set? ಈಗ ಆಲ್ರೆಡಿ ಮೀನ್ ಏನೋ ಬಂದಿದೆಯಂತೆ, ಅದಾದ್ಮೇಲೆ ಅದರಿಂದ 10 ಮೈನಸ್ ಮಾಡಿ ಡಿವೈಡೆಡ್ ಬೈ 7 ಮಾಡ್ತಾರಂತೆ. ಕರೆಕ್ಟ್ ಅಲ್ವಾ? ಸೊ ಇಷ್ಟೇ ಆನ್ಸರ್. ನಮಗೆ ಇದು ಮಾಡದೆ ಆನ್ಸರ್ ಬಂದ್ಬಿಡುತ್ತೆ. 70/7 ಏನು ಬರುತ್ತೆ? 10. ನಮ್ಮ ಆನ್ಸರ್ ಏನು 10 ಅಷ್ಟೇ ಅಲ್ವಾ? ಈಗ ಅಬ್ಸರ್ವೇಷನ್ಗೆ ನಾವು 10 ಮೈನಸ್ ಮಾಡಿ ಡಿವೈಡೆಡ್ ಬೈ 7 ಮಾಡಿದ್ರೆ ಬರೋ ಮೀನಿಗೂ ನಾವು -10/7 ಮಾಡಬೇಕಲ್ವಾ? ಅದನ್ನೇ ತಾನು ಇಷ್ಟೊತ್ತು ಕಲ್ತಿದ್ದು. ಸೊ 70/7 ಏನು ಬರುತ್ತೆ? 10 ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್? ಜಾಸ್ತಿ ನಂಬರ್ಸ್ ಇದ್ದಾವೆ, ನಾವು ಡಿವಿಯೇಷನ್ ಮೆಥಡ್ ಕಲ್ತ್ಕೊಂಡ್ವಲ್ಲ, ಅದೊಂದು ಯೂಸ್ ಮಾಡೋಣ. ಓಕೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಸ್ಮಾಲೆಸ್ಟ್ ನಂಬರ್ ನೋಡ್ಕೊಬೇಕು. ಸ್ಮಾಲೆಸ್ಟ್ ನಂಬರ್ಗೂ ಲಾರ್ಜೆಸ್ಟ್ ನಂಬರ್ಗೂ ಮಧ್ಯದಲ್ಲಿರುವಂಥ ಯಾವುದೇ ವ್ಯಾಲ್ಯೂ ತೊಗೊಂಡ್ರು ನಮಗೆ ಡಿವಿಯೇಷನ್ ಸಿಕ್ಬಿಡುತ್ತೆ. ಸೊ ಸ್ಮಾಲೆಸ್ಟ್ 23 ಇದೆ, 21 ಇದೆ ಸ್ಮಾಲೆಸ್ಟು. ಲಾರ್ಜೆಸ್ಟ್ ನಮಗೆ 79 ಇದೆ. ಸೊ ಇವೆರಡರ ಮಧ್ಯೆ ಯಾವ್ದು ನಂಬರ್ ತೊಗೊಂಡ್ರು ನಮಗೆ ಡಿವಿಯೇಷನ್ ಮೆಥಡಲ್ಲಿ ಯೂಸ್ ಮಾಡ್ಕೊಬೋದು. ನಾನು 50 ತೊಗೊತೀನಿ. ಯಾವ್ದು ತೊಗೊಂಡ್ರು ವರ್ಕೌಟ್ ಆಗುತ್ತೆ, ಲಾಸ್ಟಲ್ಲಿ 0 ಇದ್ದರೆ ಬೇಗ ಆಗುತ್ತೆ. ಸೊ 50 ತೊಗೊತೀನಿ. ಇವಾಗ ಒಂದೊಂದಕ್ಕೆ ಕಂಪೇರ್ ಮಾಡ್ಕೊಂಬರೋಣ. ಸೊ 50ಗೂ 54ಗೂ ಎಷ್ಟಿರುತ್ತೆ? -4. 50ಗೂ 23ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ? -27. 50ಗೂ 66ಗೂ +16. 50ಗೂ 44ಗೂ -6. 50ಗೂ 79ಗೂ +29. 50ಗೂ 21ಗೂ -29. 50ಗೂ 54ಗೂ +4. 50ಗೂ 67ಗೂ +17. 50ಗೂ 29ಗೂ -21. ಅದಾದಮೇಲೆ 50ಗೂ 59ಗೂ +9. ಓಕೆ. ಸೊ ನಾನು 50ನ ವ್ಯಾಲ್ಯೂ ತಗೊಂಡು ಡಿವಿಯೇಷನ್ ಕಂಡುಹಿಡಿತಾ ಇದ್ದೀನಿ. ಸೊ ಇವಾಗ ಟೋಟಲ್ ನನಗೆ +29 -29 ಹೋಗುತ್ತೆ. ಅದಾದಮೇಲೆ ಇದು +4. 50ಗೂ 54 ಕಂಪೇರ್ ಮಾಡಿದ್ರೆ +4. ಓಕೆ. ಸೊ ನಾನು ಫಸ್ಟ್ ಪ್ಲಸ್ಸಲ್ಲಿ ಆ್ಯಡ್ ಮಾಡಿಬಿಡ್ತೀನಿ. 4 20, ಅದಾದಮೇಲೆ 24 34 51 51 + 9 60. ಕರೆಕ್ಟ್ ಅಲ್ವಾ? 4 20 24 34 7 41 9 50. 50 ಬರುತ್ತೆ. ಯಾವುದು ಪ್ಲಸ್ದು? ಮೈನಸ್ ಎಷ್ಟು ಬರುತ್ತೆ? -27 -6 -33 -33 21 -54. ಸೊ ಇದೇನಾಗುತ್ತೆ ನಮಗೆ? ಓವರ್ ಆಲ್ ಡಿವಿಯೇಷನ್ -4 ಬಂತು. ಕರೆಕ್ಟ್ ಅಲ್ವಾ? ಓವರ್ ಆಲ್ ಡಿವಿಯೇಷನ್ -4. ಸೊ 50 -4 ಡಿವೈಡೆಡ್ ಬೈ 1 2 3 4 5 6 7 8 9 10 ಇದೇನಾಗುತ್ತೆ? 50 - 0.4. ಸೊ ನನಗೆ 49.6 ಬರುತ್ತೆ. ಸೊ ನನ್ನ ಆನ್ಸರ್ ಏನು? 49.6. ಓಕೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಇಫ್ ದ ಮೀನ್ ಆಫ್ x + 1 x + 12 2x + 3 and 3x + 5 is equals to 21, then the value of x ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಟೋಟಲ್ ಎಷ್ಟಿದಾವೆ ನಂಬರ್ಸ್? 1 2 3 4. ಸೊ 4ಇಂದ ಡಿವೈಡ್ ಮಾಡಿದ್ರೆ 21 ಬರಬೇಕು. ಸೊ 4ಇಂದ ಯಾವುದನ್ನು ಡಿವೈಡ್ ಮಾಡಿದ್ರೆ 21 ಬರುತ್ತೆ? 84. ಕರೆಕ್ಟ್ ಅಲ್ವಾ? 84ನ 4ಇಂದ ಡಿವೈಡ್ ಮಾಡಿದ್ರೆ 4 2s 8 4 1s 21 ಬರುತ್ತೆ. ಅಂದರೆ ಇಷ್ಟು ವ್ಯಾಲ್ಯೂ ನಮಗೆ 84 ಆಗಬೇಕು. ಕರೆಕ್ಟ್ ಅಲ್ವಾ? ಸೊ ನಾವೇನು ಮಾಡೋಣ? ಎಲ್ಲನೂ ಆ್ಯಡ್ ಮಾಡಿದಾಗ ಎಕ್ಸು 2x 3x ಏನಾಯ್ತದೆ? 3 4 5 6 7 7x + 5 6 7 8 9 19 20 21 ಆಯಿತು. ಸೊ ಈ ಎಕ್ಸ್ ಜಾಗದಲ್ಲಿ ಯಾವುದೋ ಒಂದು ವ್ಯಾಲ್ಯೂನ ಹಾಕೊಂಡ್ರೆ ನಮಗೆ 84 ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಈ ಆಪ್ಷನ್ಸಲ್ಲಿ ಯಾವ ವ್ಯಾಲ್ಯೂ ಇಲ್ಲ ಹಾಕೊಂಡ್ರೆ 84 ಬರುತ್ತೆ? ಸೊ 10 ಹಾಕೊಂಡ್ರೆ 70 + 21 91 ಆಗೋಯ್ತು. ಸೊ 10ಕ್ಕೂ ಕಮ್ಮಿ. ಸೊ 12 ಅಂತೂ ನಮ್ಮ ಆಪ್ಷನ್ ಆಗಿರಲ್ಲ. 10 ಕೂಡ ಆಗಿಲ್ಲ, ಯಾಕಂದರೆ 10 ಚೆಕ್ ಮಾಡಿದ್ವಿ. ಸೊ ನಾವು 9 ಚೆಕ್ ಮಾಡೋಣ. ಓಕೆನಾ? 9 7s 63 63 + 20 83 83 + 1 84 ನಮಗೆ ಎಕ್ಸ್ ಜಾಗದಲ್ಲಿ 9 ತೊಗೊಂಡ್ರೆ 84 ಬರುತ್ತೆ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? 9 ಸಿಂಪಲ್ ಆಗಿ. ಓಕೆ.
ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡಾಟಾ ಈಸ್ 9, ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ 9 ಅಂತ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಟೋಟಲ್ ಎಷ್ಟಿದೆ ವ್ಯಾಲ್ಯೂಸ್? 1 2 3 4 5 6 7 8 9 ಅಬ್ಸರ್ವೇಷನ್ಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ನಮಗೆ ಟೋಟಲು 9 ಇದೆ. 11 k-2 7 k-1 11 16 15 k-1 13. ಸೊ ಟೋಟಲ್ 1 2 3 4 5 6 7 8 9 ಇದೆ. ಸೊ ಡಿವೈಡೆಡ್ ಬೈ 9 ಮಾಡಿದಾಗ 9 ಬರಬೇಕು ಅಂತಂದರೆ ಇಲ್ಲಿ 9 9s ಏನಾಗಿರುತ್ತೆ? 81. ಸೊ 81 9ಇಂದ ಡಿವೈಡ್ ಆದಾಗ ತಾನೇ 9 ಬರುತ್ತೆ. 9 9s 81. ಸೊ ಇಷ್ಟು ವ್ಯಾಲ್ಯೂ ಏನಾಗಿರ್ಬೇಕೀಗ? 91 ಆಗಬೇಕು, ಸಾರಿ 81 ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಆಲ್ರೆಡಿ ಕೆಲವೊಂದು ವ್ಯಾಲ್ಯೂಸ್ ಇದ್ದಾವೆ, ಫಸ್ಟ್ ಅವೆಲ್ಲ ಆ್ಯಡ್ ಮಾಡೋಣ. 11 11 22 ಪ್ಲಸ್ 7 29 39 45 50 60 73 73 ಆಲ್ರೆಡಿ ಇದೆ ನಮಗೆ, ಕರೆಕ್ಟ್ ಅಲ್ವಾ? 73 ಆಲ್ರೆಡಿ ಇದೆ. ಈಗ ಕೆ ವ್ಯಾಲ್ಯೂಗೆ ಏನು ತೊಗೊಂಡ್ರೆ ನಮಗೆ ಮಿಕ್ಕಿದ್ದು ಎಷ್ಟು ಬರಬೇಕು? ನಮಗೆ 81 ಬರಬೇಕು ಅಂತಂದರೆ ಇನ್ನೂ 8 ಬರಬೇಕು, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಯಾವ ವ್ಯಾಲ್ಯೂ ನಾವು ತೊಗೊಂಡ್ರೆ ನಮಗೆ 8 ಬರುತ್ತೆ? ಫರ್ ಸಪೋಸ್ 3 ತೊಗೊಂಡ್ರೆ 3 - 1 2 3 - 1 2 ಟೋಟಲ್ 4 ಆಯಿತು. 3 - 2 1 ಟೋಟಲ್ 5 ಆಗೋಯ್ತು. ಇಲ್ಲ, ಸೊ 3ಕ್ಕೂ ಜಾಸ್ತಿನೇ ತೊಗೊಬೇಕು. ಸೊ 3 ಅಲ್ಲ 2 ಅಲ್ಲ 4 ಅಥವಾ 5. 4 ನೋಡೋಣ. k-1 ಅಂದರೆ 4 - 1 3 4 - 1 3 3 + 3 6 4 - 2 2 ಇರುತ್ತೆ. ಸೊ 3 6 + 2 8. ಸೊ 8 ಬಂತು. 73 + 8 81. ಸೊ ನಮಗೆ ಕೆ ಜಾಗದಲ್ಲಿ ಏನು ತೊಗೊಬೇಕು? 4. ಕೆ ಜಾಗದಲ್ಲಿ 4 ತೊಗೊಂಡಾಗ k-2 ಎಷ್ಟಾಯ್ತು? ಇದು 2 ಆಯಿತು. ಇದು k-1 3 ಆಯಿತು. ಇದು ಕೂಡ 3 ಆಯಿತು. ಸೊ ಇಲ್ಲಿ ಆಲ್ರೆಡಿ ಉಳಿದಿದ್ದ ನಂಬರ್ ಆ್ಯಡ್ ಮಾಡಿದ್ರೆ 73 ಆಗಿದೆ. ಸೊ 2 + 3 + 3 ಎಷ್ಟು? 8. 73 + 8 81. 81 ಬಂತಲ್ಲ. ಮೀನ್ ಆಲ್ರೆಡಿ ಕೊಟ್ಟಿದ್ದಾರೆ 9 ಅಂತ ನಮಗೆ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೀನ್ ಆಫ್ x + 3 x + 5 x + 8 x + 9 ಅಬ್ಸರ್ವೇಷನ್ಸ್ ಈಸ್ 9. 5ರದ್ದು ಮೀನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. 5 ಅಬ್ಸರ್ವೇಷನ್ ಮೀನ್ ಎಷ್ಟು? 9 ಅಂತ ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ದ ಮೀನ್ ಆಫ್ ದ ಲಾಸ್ಟ್ 3 ಡಿಜಿಟ್ಸ್? ಲಾಸ್ಟ್ 3 ಡಿಜಿಟ್ಸ್ ಯಾವುದು? x + 5 x + 8 x + 9 ಆ್ಯಡ್ ಮಾಡಿದ್ರೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದನ್ನು ನೀವೇ ಮಾಡಿ, ಓಕೆ? ನೀವೇ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ನಂಬರ್ಸ್ 8 9 11 15 17 21 ಅಂಡ್ n ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅರೇಂಜ್ ಮಾಡಿದ್ದಾರೆ ಅಂತ ಅವರೇ ಕೊಟ್ಟಿದ್ದಾರೆ. ದ ಮೀನ್ ಆಫ್ ದಿಸ್ ನಂಬರ್ಸ್ ಈಸ್ ಈಕ್ವಲ್ ಟು ದ ಮೀಡಿಯನ್ ಆಫ್ ದಿಸ್ ನಂಬರ್ಸ್. ದ ವ್ಯಾಲ್ಯೂ ಆಫ್ n ಈಸ್. ಮೀಡಿಯನ್ ಅಂದರೆ ಏನು? ಎಕ್ಸಾಕ್ಟಾಗಿ ಸೆಂಟ್ರಲ್ ಇರೋ ನಂಬರ್ಸ್. ಟೋಟಲ್ ಎಷ್ಟಿದೆ? 1 2 3 4 5 6 7 7 ಅಂತ ಅಂದರೆ 4th ನಂಬರ್ ನಮಗೆ ಮೀಡಿಯನ್. ಮೀಡಿಯನ್ ಏನಾಯ್ತು ಇಲ್ಲಿ? ಮೀಡಿಯನ್ನು 15. ಸೊ ಮೀಡಿಯನ್ 15 ಅಂತೆ, ಮೀನು ಕೂಡ 15 ಅಂತೆ, ಓಕೆ? ಮೀನು ಕೂಡ ನಮಗೆ 15 ಬರಬೇಕು, ಸರಿನಾ? ಟೋಟಲ್ ಎಷ್ಟು ನಂಬರ್ಸ್ ಇದೆ? 1 2 3 4 5 6 7, ಕರೆಕ್ಟ್ ಅಲ್ವಾ? 7 ನಂಬರ್ಸ್ ಇದ್ದಾವೆ. ಯಾವುದು? 8 9 11 15 17 21 ಅಂಡ್ n. ಟೋಟಲ್ 1 2 3 4 5 6 7 ನಂಬರ್ಸ್ ಇದ್ದಾವೆ. ಡಿವೈಡೆಡ್ ಬೈ 7 ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರಬೇಕು? 15 ಬರಬೇಕು. ಸೊ ಈ ನಂಬರ್ನ 7ಇಂದ ಡಿವೈಡ್ ಮಾಡ್ಬೇಕಾದ್ರೆ 15 ಆನ್ಸರ್ ಬರಬೇಕಂತಂದರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 15 7s 105 ಅಂದರೆ ಈ ಓಲ್ಡ್ ವ್ಯಾಲ್ಯೂ 105 ಇದ್ದರೆ ನಮಗೆ ಆನ್ಸರ್ 15 ಬರುತ್ತೆ, ಕರೆಕ್ಟ್ ಅಲ್ವಾ? ಈಗ ಆಲ್ರೆಡಿ ಅದ್ರಲ್ಲಿ ಕೆಲವೊಂದು ನಂಬರ್ಸ್ ಆಲ್ರೆಡಿ ಇದೆ. ಯಾವುದು? ಇಲ್ಲಿ ಇಷ್ಟು ನಂಬರ್ಸ್ ಇದೆ, ಇದನ್ನು ಆ್ಯಡ್ ಮಾಡೋಣ. ಇನ್ನು ಮಿಕ್ಕಿದ ಯಾವ ನಂಬರ್ ಬರುತ್ತೋ ಅದೇ ನಮ್ಮ n ಆಗಿರುತ್ತೆ. ಸೊ ಎಷ್ಟು? 9 10 20 9 + 1 10, ಇನ್ನೊಂದು 11 11 + 9 20 35 45 52 62 72 73 81 81 ಬಂದಿದೆ. ಸೊ 105ಗೆ ಎಷ್ಟು ಕಮ್ಮಿ ಇದೆ? 24. ನಮ್ಮ ಆನ್ಸರ್ ಏನು? 24. ಸಿಂಪಲ್, ಓಕೆ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ರೇಂಜ್. ರೇಂಜ್ ಅಂದರೆ ಹೈಯೆಸ್ಟ್ ನಂಬರು ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಹೈಯೆಸ್ಟ್ ನಂಬರ್ ಆ್ಯಂಡ್ ಲೋಯೆಸ್ಟ್ ನಂಬರ್. ಫೈಂಡ್ ದ ರೇಂಜ್, ಮೋಡ್ ಆ್ಯಂಡ್ ಮೀಡಿಯನ್ ಅಂತ ಕೇಳ್ತಾರೆ. ಫಸ್ಟ್ ರೇಂಜ್ ಕಂಡುಹಿಡಿಯೋಣ ಅಂದರೆ ಹೈಯೆಸ್ಟ್ ನಂಬರಿಂದ ಲೋಯೆಸ್ಟ್ ನಂಬರ್. ಮೀಡಿಯನ್ ಆಲ್ರೆಡಿ ಮೀಡಿಯನ್ ಕೂಡ ಕೇಳಿರೋದ್ರಿಂದ ಫಸ್ಟು ಒಂದು ಸೀಕ್ವೆನ್ಸಲ್ಲಿ ಬರ್ಕೊಂಬೋಣ. ಚಿಕ್ಕ ನಂಬರ್ ಯಾವುದು? 12 13 14 13 2 ಟೈಮ್ಸ್ ಇದೆ. 12 13 3 ಟೈಮ್ಸ್ ಇದೆ. 1 2 3 12 13 ಮತ್ತೆ 13 ಮತ್ತೆ 13 14 15 16 17 ಇಲ್ಲ 18 ಇದೆ 21. ಟೋಟಲ್ 1 2 3 4 5 6 7 8 9 1 2 3 4 5 6 7 8 9 ಡನ್. ರೇಂಜ್ ಅಂದರೆ ಹೈಯೆಸ್ಟ್ ಲೋಯೆಸ್ಟ್ ನಂಬರ್ಗೂ ಡಿಫ್ರೆನ್ಸು ಎಷ್ಟು? 9. ರೇಂಜ್ ಎಷ್ಟು ಬಂತು? 9. ಸೊ 9 ಆಪ್ಷನ್ ಇದು ಒಂದೇ ಇರೋದು. ಸೊ ನಮ್ಮ ಆನ್ಸರ್ 9 13 14. ಚೆಕ್ ಮಾಡೋಣ ಒಂದ್ಸಲ. ಮೋಡ್ ಅಂದರೆ ಏನು? ಮೋಡ್ ಅಂದರೆ ಹೈಯೆಸ್ಟ್ ನಂಬರ್ಸ್ ಯಾವ್ದು ರಿಪೀಟ್ ಆಗಿರುತ್ತೋ ಅದೇ ಮೋಡು. 13 ಅನ್ನೋ 3 ಟೈಮ್ಸ್ ಆಗಿದೆ. ಸೊ 13 ಕೂಡ ಬಂತು. ಮೀಡಿಯನ್ ಅಂತ ಅಂದರೆ ಸೆಂಟರು. 1 2 3 4 5 6 7 8 9 9 ಅಂತ ಅಂದರೆ ಫಿಫ್ತ್ ಟರ್ಮ್ ಅಂದರೆ 14. ಸೊ ನಮ್ಮ ಆನ್ಸರ್ 9 13 14. ಓಕೆ.
ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೀನ್ ಆಫ್ ಎ ಸ್ಯಾಂಪಲ್ ಡಾಟಾ ಈಸ್ 60. ಮೀನ್ ಆಫ್ ಎ ಸ್ಯಾಂಪಲ್ ಡಾಟಾದು ಮೀನ್ ಕೊಟ್ಟಿದ್ದಾರೆ 60 ಅಂಡ್ ದ ಮೀಡಿಯನ್ ಕೊಟ್ಟಿದ್ದಾರೆ 48. ಫೈನ್ ದ ಮೋಡ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಮೋಡ್ ಆಲ್ರೆಡಿ ಮೀನು ಮೀಡಿಯನ್ ಎರಡು ಕೊಟ್ಟು ಮೋಡ್ ಕೇಳ್ಬೇಕಾದ್ರೆ ನಮಗೆ ಗೊತ್ತು ಏನು, 3 ಮೀಡಿಯನ್ ಮೈನಸ್ 2 ಮೀನ್, ಕರೆಕ್ಟ್ ಅಲ್ವಾ? 3 ಇಂಟು ಮೀಡಿಯನ್ ಎಷ್ಟು 48 ಮೈನಸ್ 2 ಇಂಟು ಮೀನ್ ಎಷ್ಟು 60. ಸೊ 120, 24, 144 ಮೈನಸ್ 120, ಸೊ 24. ನಮ್ಮ ಆನ್ಸರ್ ಏನು 24. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನಮಗೆ ಗ್ರೂಪ್ ಡಾಟಾ ಕೊಟ್ಟಿದ್ದಾರೆ. ಗ್ರೂಪ್ ಡಾಟಾ ಕೊಟ್ಟು ಮೀನ್ ಕೇಳಿದ್ರೆ ಫಸ್ಟ್ ನಾವು ಮಿಡ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಮಿಡ್ ವ್ಯಾಲ್ಯೂ ಏನಾಗಿರುತ್ತೆ, ಇದು 5, ಇದು 15, ಇದು 25, ಇದು 35, ಇದು 45, ಕರೆಕ್ಟ್ ಅಲ್ವಾ? ಮಿಡ್ ವ್ಯಾಲ್ಯೂ ಕಂಡಿಡ್ವಿ. ಇದೇನಿದು ಫ್ರೀಕ್ವೆನ್ಸಿ, ಇದು ನಮಗೆ ಸಿಗ್ಮಾ FY ಆಗುತ್ತೆ. ಇದು ಮಿಡ್ ವ್ಯಾಲ್ಯೂ ಏನಾಗುತ್ತೆ, ಸಿಗ್ಮಾ X ಇಂಟು F ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಟೋಟಲ್ಲು, ಸಾರಿ ಸಿಗ್ಮಾ X ಇಂಟು F ಇದಲ್ಲ, ನಮ್ಗೆ ಇದು ಏನು 2 ಇಂಟು 5 ಇಂಟು 2 ಇಲ್ಲಿ ವ್ಯಾಲ್ಯೂ ಬರುತ್ತಲ್ಲ ನಮಗೆ, F ಇಂಟು ಮಿಡ್ ವ್ಯಾಲ್ಯೂ ಮಾಡಿದ್ರೆ ಬರುತ್ತಲ್ಲ, ಅದು ನಮಗೆ ಸಿಗ್ಮಾ F ಇಂಟು X ಆಗುತ್ತೆ. ಸೊ 2 5 10, 11 ಇಂಟು 15 165, 25 ಇಂಟು 28 500, 700, ಸೊ 35 ಇಂಟು 6 210, 45 ಇಂಟು 3 135. ಸೊ ಟೋಟಲ್ ಎಷ್ಟಾಯಿತು ನಮಗೆ? ಸೊ ಇದು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 10, ಸಾರಿ 700, 800, 900, 10, 1160, 70, 1200, 1220, 1220, 1220 ಬಂತು. ಸೊ ನಮಗೆ ಏನು ಮೀನ್ ಫಾರ್ಮುಲಾ ಗೊತ್ತು, ಏನು ಸಿಗ್ಮಾ FXI ಡಿವೈಡೆಡ್ ಬೈ ಇದನ್ನು FI ಅಥವಾ XI ಆದರೂ ಬರೀಬೋದು, ಸಿಗ್ಮಾ FI. ಸೊ ಸಿಗ್ಮಾ F ಇಂಟು XI, FI ಇಂಟು XI ಎಷ್ಟು ಬರುತ್ತೆ 1220 ಡಿವೈಡ್ ಬೈ ಸಿಗ್ಮಾ FI ಎಷ್ಟು ಟೋಟಲ್. ಇದು ಆ್ಯಡ್ ಮಾಡಬೇಕು, ಯಾವುದು ಇದನ್ನು ಆ್ಯಡ್ ಮಾಡಿದ್ರೆ 6, 7, 8, 9, 11, 20, 48, 49, 50 ಬಂತು. ಡಿವೈಡೆಡ್ ಬೈ 50 ಮಾಡಿದ್ರೆ 0 0 ಕ್ಯಾನ್ಸಲ್ಲು, 5 2s 10, 5 4s 20, 2 ಇರುತ್ತೆ 2, ಸೊ 2 ಅಂದರೆ 4, ಸೊ 24.4. ನಮ್ಮ ಆನ್ಸರ್ ಏನು 24.4. ಓಕೆ. ಸೊ ನೆಕ್ಸ್ಟ್ ಕ್ವಶನಲ್ಲಿ ನಾವೀಗ ಮೀನ್ ಡಿವಿಯೇಷನ್ ತಿಳ್ಕೊಳ್ಳೋಣ. ಆಲ್ರೆಡಿ ಕಲ್ತ್ಕೊಂಡಿದ್ದೀವಿ, ಹೆಂಗೆ ಮಾಡೋದು ನೋಡು. ದ ಮೀನ್ ಡಿವಿಯೇಷನ್ ಆಫ್ ದ ಡಾಟಾ. ಮೀನ್ ಡಿವಿಯೇಷನ್ ಕೊಟ್ಟಾಗ ನಾವೇನು ಮಾಡಬೇಕು, ಫಸ್ಟು ಮೀನ್ ಕಂಡುಹಿಡಬೇಕು. ಮೀನಿಗೆ ಬಂದಿರೋದು ಈ ಮೀನ್ಗೆ ಏನು ಬರುತ್ತೋ ಅದನ್ನು ಪ್ರತಿಯೊಂದು ಅಬ್ಸರ್ವೇಷನ್ಗೂ ಕಂಪೇರ್ ಮಾಡಿ ಡಿಫ್ರೆನ್ಸ್ ಮಾತ್ರ ನಾವು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಯಾವ ವ್ಯಾಲ್ಯೂನ ನಾವು ನೆಗೆಟಿವ್ ವ್ಯಾಲ್ಯೂ ಬಂದು ಕನ್ಸಿಡರ್ ಮಾಡಬಾರ್ದು. ಇವಾಗ ಮೀನ್ ವ್ಯಾಲ್ಯೂ ನಮಗೆ ಈ ನಂಬರ್ಗೂ ಜಾಸ್ತಿ ಬರುತ್ತೆ ಅಂದ್ಕೊಳ್ಳಿ, ಅವಾಗ ಅದನ್ನು ನಾವು ಮೈನಸಲ್ಲಿ ತೋರಿಸ್ಬಾರ್ದು. ನಾರ್ಮಲಾಗಿ ಏನು ಡಿಫ್ರೆನ್ಸ್ ಇರುತ್ತೋ ಅದನ್ನು ಮಾತ್ರ ತೋರಿಸಿ ಆ ಡಿಫ್ರೆನ್ಸಸ್ನೆಲ್ಲ ಪ್ಲಸ್ ಮಾಡಿ ಡಿವೈಡೆಡ್ ಬೈ ಮತ್ತೆ 7 ಮಾಡಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ನಮಗೆ ಟೋಟಲ್ ನಂಬರ್ಸ್ ಎಷ್ಟಿತ್ತು 1 2 3 4 5 6 7, ಅದಕ್ಕೋಸ್ಕರ. ಸೊ ಫಸ್ಟು ಮೀನ್ ಕಂಡುಹಿಡಿಯೋಣ. ಸೊ ಟೋಟಲ್ ಎಷ್ಟು ನಂಬರ್ಸ್ ಇದೆ 1 2 3 4 5 6 7. ಸೊ ಎಲ್ಲನೇ ಆ್ಯಡ್ ಮಾಡಬೇಕು, 10 20 30 40 45 49, 49 ಬೈ 7. ಸೊ ಮೀನ್ ಎಷ್ಟು ಬಂತು ನಮಗೆ? ಮೀನ್ ಎಷ್ಟು ಬಂತು 7 ಬಂತು. ಸೊ ಇವಾಗ ಈ 7ಗೆ ಪ್ರತಿಯೊಂದು ನಂಬರು ಕಂಪೇರ್ ಮಾಡೋಣ. 7ಗೂ 3ಗೂ ಕಂಪೇರ್ ಮಾಡಿದ್ರೆ ಎಷ್ಟು ಬರುತ್ತೆ 4. ಅಂದರೆ ಡಿಫ್ರೆನ್ಸು 7ಗೂ 10ಗೂ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ 3 ಪ್ಲಸ್ಸು. 7ಗೂ 10ಗೂ ಕಂಪೇರ್ ಮಾಡಿದ್ರೆ ಮತ್ತೆ 3. 7ಗೂ 4ಗೂ ಕಂಪೇರ್ ಮಾಡಿದ್ರೆ ಮತ್ತೆ 3. ನೆಕ್ಸ್ಟು 7ಗೂ ಕಂಪೇರ್ ಮಾಡಿದ್ರೆ 0. 7ಗೂ 10ಗೂ ಕಂಪೇರ್ ಮಾಡಿದ್ರೆ ಮತ್ತೆ 3. 7ಗೂ 5ಗೂ ಕಂಪೇರ್ ಮಾಡಿದ್ರೆ ಮತ್ತೆ 2. ಜಸ್ಟ್ ಡಿಫ್ರೆನ್ಸ್ ಬರ್ಕೊಬೇಕು, ದೊಡ್ಡದು ಚಿಕ್ಕದು ಅವೆಲ್ಲ ನಮಗೆ ಬೇಕಾಗಿಲ್ಲ. ಹೋಲ್ ಡಿವೈಡೆಡ್ ಬೈ 7, ಯಾಕಂದರೆ 7 ಅಬ್ಸರ್ವೇಷನ್ಸ್ ಇದ್ದಾವೆ. ಇದೆಷ್ಟಾಯಿತು 4 5 6 7 10 13 16 17 18, 18 ಬೈ 7. ಸೊ ನಮ್ಮ ಆನ್ಸರ್ ಏನು ಬಂತು 18 ಬೈ 7. ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ನಮಗೆ ಈ ಕ್ವಶನಲ್ಲಿ, ಫೈಂಡ್ ದ ವೇರಿಯನ್ಸ್. ಸೊ ವೇರಿಯನ್ಸ್ ಕಂಡುಹಿಡಬೇಕಂತಂದರೆ ಫಸ್ಟು ಮೀನ್ ಕಂಡುಹಿಡಬೇಕು. ಸೊ ಮೀನ್ ಕಂಡುಹಿಡ್ದು ಮೀನ್ಗೆ ಬಂದಿರೋ ವ್ಯಾಲ್ಯೂಯಿಂದ ಪ್ರತಿಯೊಂದನ್ನು ಕಂಪೇರ್ ಮಾಡಿ ಅದನ್ನು ಸ್ಕ್ವಯರ್ ಮಾಡಿ ಮತ್ತೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸಿಂದ ಡಿವೈಡ್ ಮಾಡಬೇಕು, ಕರೆಕ್ಟ್ ಅಲ್ವಾ? ವೇರಿಯನ್ಸ್ ಫಾರ್ಮುಲಾ ಕೂಡ ಒಂದ್ಸಲ ಬರೆದ್ಬೋಣ. ವೇರಿಯನ್ಸ್ ಫಾರ್ಮುಲಾ ಏನಾಗಿರುತ್ತೆ, ಸಿಗ್ಮಾ ಇಂಟು XI ಅಂತ ಅಂದರೆ ಏನು, ಪ್ರತಿಯೊಂದು ಅಬ್ಸರ್ವೇಷನ್ ಮೈನಸ್ ಎಕ್ಸ್ ಬಾರ್ ಅಂತ ಅಂದರೆ ಮೀನ್ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2. ಸರಿ, ಡಿವೈಡೆಡ್ ಬೈ 2 ಅಂತೆ, ಡಿವೈಡೆಡ್ ಬೈ n. ಇದು ನಮ್ಮ ಏನು ಫಾರ್ಮುಲಾ, ವೇರಿಯನ್ಸ್ ಫಾರ್ಮುಲಾ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಫಸ್ಟ್ ಮೀನ್ ಕಂಡುಹಿಡಿಯೋಣ. ಟೋಟಲ್ 1 2 3 4 5 6 ನಂಬರ್ಸ್ ಇದೆ, ಆ್ಯಡ್ ಮಾಡಿ. 6 + 7 13, 13 + 5 18, ಅದಾದಮೇಲೆ 27 37 39 49 54, 54
ಡಿವೈಡೆಡ್ ಬೈ 1 2 3 4 5 6 9 54. ಸೊ ನಮಗೆ ಮೀನ್ ಬಂತು. ಮೀನ್ ಏನು ಬಂತು? 9 ಬಂತು. ಸೊ ಈ 9ನ ಪ್ರತಿಯೊಂದು ಅಬ್ಸರ್ವೇಷನ್ಗೂ ಕಂಪೇರ್ ಮಾಡಿಬಿಟ್ಟು ಅದಾದಮೇಲೆ ನಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೋ ಅದನ್ನು ಬರ್ಕೊಂಡು ಆ ಡಿಫ್ರೆನ್ಸ್ನ ನಾವು ಸ್ಕ್ವೇರ್ ಮಾಡಬೇಕಾಗುತ್ತೆ. ಸೊ 9ಗೂ 6ಗೂ ಕಂಪೇರ್ ಮಾಡಿಕೊಂಡ್ರೆ -3 ಸ್ಕ್ವಯರ್ ಪ್ಲಸ್ 9ಗೂ 7ಗೂ ಕಂಪೇರ್ ಮಾಡಿಕೊಂಡ್ರೆ -2 ಸ್ಕ್ವಯರ್ ಪ್ಲಸ್ 9ಗೂ 5ಗೂ ಕಂಪೇರ್ ಮಾಡಿಕೊಂಡ್ರೆ -4 ಸ್ಕ್ವಯರ್ ಪ್ಲಸ್ 9ಗೂ ಕಂಪೇರ್ ಮಾಡಿಕೊಂಡ್ರೆ 0, 9ಗೂ 12ಗೂ ಕಂಪೇರ್ ಮಾಡಿಕೊಂಡ್ರೆ 3 ಪ್ಲಸ್ 3 ಸ್ಕ್ವಯರ್, 9ಗೂ 15ಗೂ ಕಂಪೇರ್ ಮಾಡಿಕೊಂಡ್ರೆ 6 ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ 7. ಸೊ 3 ಸ್ಕ್ವೇರ್ ಏನಾಯಿತು? 9 ಪ್ಲಸ್ 4 ಸ್ಕ್ವೇರ್ 4, 2 ಇಂಟು 2 4, ಮೈನಸ್ ಇರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 4 4 ಪ್ಲಸ್ 16 ಪ್ಲಸ್ 9 ಪ್ಲಸ್ 36 ಹೋಲ್ ಡಿವೈಡೆಡ್ ಬೈ 7. ಸೊ ಇದು ಎಷ್ಟಾಯಿತು ನಮಗೀಗ? 9 18, ಅದಾದಮೇಲೆ 22 32 38 42 52 62 72 72 ಪ್ಲಸ್ 74 ಬೈ 6. 74 ಬೈ 6ನ ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ 3ಇಂದ ಹೋಗುತ್ತೆ, 3 2ಇಂದ ಹೋಗುತ್ತೆ, 2 3 6, 2 7 14, 2 3 6, 37 ಬೈ 3. ಸೊ ನಮ್ಮ ಆನ್ಸರ್ ಬಂತು 37 ಬೈ 3. ಓಕೆ, ವೇರಿಯನ್ಸ್ ಕೂಡ ಆಯಿತು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನಮಗೆ ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಏನು? √σ xi - x ಬಾರ್ ಹೋಲ್ ಡಿವೈಡೆಡ್ ಬೈ n. ಅಂದರೆ ಇದೇನು? ವೇರಿಯನ್ಸ್ ಅಲ್ವಾ? ಸೊ ಫಸ್ಟ್ ನಾವು ವೇರಿಯನ್ಸ್ ಕಂಡುಹಿಡಿಬೇಕು. ಸೊ ವೇರಿಯನ್ಸ್ ಕಂಡುಹಿಡಿಬೇಕಂತ ಅಂದರೆ ಫಸ್ಟ್ ನಾವು ಮೀನ್ ಕಂಡುಹಿಡಿಬೇಕು. ಸೊ ಮೀನ್ ಎಷ್ಟು? 11 18 28 38 41 50. 50 ಡಿವೈಡೆಡ್ ಬೈ 1 2 3 4 5. 5 ಮಾಡಿದ್ರೆ 5 10 50. ಮೀನ್ ಎಷ್ಟು ಬಂತು? 10 ಬಂತು. ಸೊ 10ಗೆ ಪ್ರತಿಯೊಂದು ನಂಬರ್ ಕಂಪೇರ್ ಮಾಡಿಕೊಂಡು ಸ್ಕ್ವೇರ್ ಮಾಡಬೇಕಾಗುತ್ತೆ. ಸೊ 10ಗೂ 11ಗೂ ಕಂಪೇರ್ ಮಾಡಿಕೊಂಡ್ರೆ 1 ಸ್ಕ್ವಯರ್ ಪ್ಲಸ್ 10ಗೂ 7ಗೂ ಕಂಪೇರ್ ಮಾಡಿಕೊಂಡ್ರೆ -3 ಸ್ಕ್ವಯರ್ ಪ್ಲಸ್ 10ಗೂ 10ಗೂ ಕಂಪೇರ್ ಮಾಡಿಕೊಂಡ್ರೆ 0, 10ಗೂ 13ಗೂ ಕಂಪೇರ್ ಮಾಡಿಕೊಂಡ್ರೆ 3 ಸ್ಕ್ವಯರ್ ಪ್ಲಸ್ 10ಗೂ 9ಗೂ ಕಂಪೇರ್ ಮಾಡಿಕೊಂಡ್ರೆ -1 ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 5. ಸೊ 1 ಸ್ಕ್ವೇರ್ ಅಂತಂದರೆ 1 ಪ್ಲಸ್ 3 ಸ್ಕ್ವೇರ್ ಅಂತಂದರೆ 9, 3 ಸ್ಕ್ವೇರ್ ಅಂತಂದರೆ 9, 1 ಸ್ಕ್ವೇರ್ ಅಂತಂದರೆ 1, 20 ಬೈ 5 ನಮಗೆ 5 4 20, ಅಷ್ಟೇ ಅಲ್ವಾ? 25 5 4 20. ಸೊ ಇದನ್ನು ಡೈರೆಕ್ಟಾಗೂ ಕೂಡ ನಾವು ಮಾಡಿರ್ಬೋದಾಯಿತು ಅಂಡರ್ ರೂಟ್ ಹಾಕ್ಕೊಂಡು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಸೊ ಸ್ಟ್ಯಾಂಡರ್ಡ್ ಡಿವಿಷನ್ ಏನಾಗುತ್ತೆ? ನಮಗೆ 4 ಆಗುತ್ತೆ. ಸೊ 4 ಸ್ಕ್ವೇರ್ ರೂಟ್ ಏನು? 2. ಸೊ ನಮ್ಮ ಆನ್ಸರ್ ಏನು? 2. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಇಫ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಪಾಪ್ಯುಲೇಷನ್ ಇಸ್ 7.5. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಯಾವುದು? ವೇರಿಯನ್ಸ್ಗೆ ಸ್ಕ್ವೇರ್ ರೂಟ್ ಮಾಡಿದ್ರೆ ನಮಗೆ SD ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಅದು ಆಲ್ರೆಡಿ 7.5 ಕೊಟ್ಟಿದ್ದಾರೆ. ವಾಟ್ ವುಡ್ ಬಿ ದ ಪಾಪ್ಯುಲೇಷನ್ ವೇರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದ್ರದ್ದು ಸ್ಕ್ವಯರು. ಸೊ 75 ಇಂಟು 75 ಏನಾಗುತ್ತೆ? ಸ್ಪೀಡ್ ಮಲ್ಟಿಪ್ಲಿಕೇಶನ್ ಕಲ್ತಿದ್ದೀವಲ್ವಾ? ಸೇಮ್ ನಂಬರ್ ಇದ್ದಾಗ ಏನು ಮಾಡಬೇಕು? 5 5 25, 7 8 56. ಸೊ 0.1 ಇದೆ, ಸ್ಕ್ವೈರ್ ಆದಾಗ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇರುತ್ತೆ, 56.25. ನಮ್ಮ ಆನ್ಸರ್ ಏನು? 56.25. ಮುಗೀತು. ಸೊ ಇಲ್ಲಿಗೆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಮುಗೀತು. ಅಷ್ಟೇ, ಸ್ಟ್ಯಾಟಿಸ್ಟಿಕ್ಸ್ ತುಂಬ ಈಸಿ. ಅದಕ್ಕಂತಲೇ ಇದನ್ನು ಟೈರ್ 1ಅಲ್ಲಿ ಕೊಡಲ್ಲ ಮ್ಯಾಕ್ಸಿಮಮ್ಮು. ಟೈರ್ 1ಅಲ್ಲಿ ಯಾಕಂತಂದರೆ ಅಷ್ಟು ಜನ ಇರ್ತಾರೆ, ಅಷ್ಟು ಜನ ಎಲಿಮಿನೇಟ್ ಮಾಡಬೇಕಲ್ಲ ಅವರು. ಸೊ ಟೈರ್ 1ನೇ ನನಗೆ ಗೊತ್ತಿರಂಗೆ, ಅದೇ ನಾರ್ಮಲಾಗಿ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿದ್ರೆ ಟೈರ್ 1ಅಲ್ಲಿ ಒಂದು 20 ಲಕ್ಷ ಜನ, 15 ಲಕ್ಷ 20 ಲಕ್ಷ ಜನ ಎಕ್ಸಾಮ್ಸ್ ಬರೀಬೇಕಾದ್ರೆ ಅಲ್ಲೇ ತಾನೇ ಅದು ಟಫ್ ಆಗಿರಬೇಕು. ಸೊ ಅಲ್ಲೇ ತಾನೇ ಅವ್ರನ್ನ ಎಲಿಮಿನೇಟ್ ಮಾಡಬೇಕು. ಸೊ ಮೇ ಬಿ ನನಗೆ ಅನಿಸ್ತಿರೋದು, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ನಾನು ಎಲ್ಲೋ ನೋಡಿದ್ದು ಕೇಳಿದ್ದು ಅಲ್ಲ, ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ಟೈರ್ 1ನೇ ನನಗೆ ಕಾಂಪಿಟೇಟಿವ್ ಆಗಿರುತ್ತೆ ಅನಿಸ್ತಿದೆ ಟೈರ್ 2ಗೆ ಕಂಪೇರ್ ಮಾಡಿದ್ರೆ. ಇಟ್ಸ್ ಓಕೆ. ನೆಕ್ಸ್ಟ್ ಇನ್ನೊಂದು ಜಸ್ಟ್ ನಮಗೆ ಇನ್ನೆರಡು ಟಾಪಿಕ್ಸ್ ಇದೆ ಅಷ್ಟೇ, ಟ್ರಿಗ್ನೋಮೆಟ್ರಿ ಆ್ಯಂಡ್ ಜಾಮಿಟ್ರಿ. ಅವೆರಡು ಮುಗಿಸಿದ್ರೆ ಮ್ಯಾಥ್ಸ್ ಕಂಪ್ಲೀಟಾಗಿ ಮುಗ್ದಂಗೆ. ಅದಾದಮೇಲೆ ನಾವು ಇಂಗ್ಲೀಷು, ಅದಾದಮೇಲೆ GK ಸ್ಟಾರ್ಟ್ ಮಾಡೋಣ ಇಮಿಡಿಯೇಟಾಗಿ. GK ಮುಂಚೆ ಥರ ಫುಲ್ಲು ಡೀಟೇಲಾಗಿ ಹೇಳಲ್ಲ. ಯಾವುದು ಮುಂಚೆ ನಾವು ಇದು ಮಾಡಿದ್ವಲ್ಲ ಹರಪ್ಪನ್ ಸಿವಿಲೈಸೇಷನ್, ಫುಲ್ಲು ಡೀಟೇಲಾಗಿ UPSC ಲೆವೆಲ್ಗೆ ಅಷ್ಟೊಂದೇನು ಮಾಡಲ್ಲ. ಜಸ್ಟ್ ಲೂಸೆಂಟ್ ಒಂದು ಬುಕ್ ಪರ್ಚೇಸ್ ಮಾಡ್ಕೊಳ್ಳಿ ಇಫ್ ಪಾಸಿಬಲ್. ಅದರಲ್ಲಿ ಏನು ಬರುತ್ತೋ ಅದನ್ನೇ ಜಸ್ಟ್ ಒಂದು ಸಲ ಓದೋಣ, ಅದರಿಂದ ಒಂದು ಮಲ್ಟಿಪ್ಲಿಕೇಶನ್ ಕ್ವಶನ್ಸ್ ಮಾಡ್ಕೊಳ್ಳೋಣ, ನಮ್ಮ ಆ್ಯಪಲ್ಲಿ ಹಾಕ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಓಕೆ. ಇಂಗ್ಲೀಷು ಒಂದು ಸ್ವಲ್ಪ ಹೇಳಬೇಕು, ಸ್ವಲ್ಪ ಥಿಯರಿ ಇದೆ, ಅದು ಹೇಳ್ಬಿಟ್ಟು ಮುಗಿಸ್ಬೋಣ. ಓಕೆ. ಸೊ ಇಲ್ಲಿಗೆ ಈ ಮ್ಯಾಥ್ಸ್ ಮುಗ್ದಿಲ್ಲ, ಮ್ಯಾಥ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮುಗಿದಿದೆ. ನೆಕ್ಸ್ಟು ಟ್ರಿಗ್ನೋಮೆಟ್ರಿ, ಅದಾದಮೇಲೆ ಜಾಮಿಟ್ರಿ, ಅಲ್ಲಿಗೆ ಮುಗಿದೋಗುತ್ತೆ. ಓಕೆ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.